ಅತ್ರ ಪ್ರಾಧಾನ್ಯೇನ ತಲಾಯ್ತು. ನನು ತದ್ಬ್ರಹ್ಮೇತಿ ಶ್ರೌತಬ್ರಹ್ಮಶಬ್ದಸ್ಯ ಬೃಹಜಾತಿ ಜೀವ ಇತಿ ಬ್ರಹ್ಮಾಣಿ ಜೀವಾ ಸರ್ವೇತಿ ಇತ್ಯಾದೇಃ ಜೀವೇ ರೂಢತ್ವಾತ್ ರೂಢಿತ್ಯಾಗೇನ ಯೌಗಿಕಾರ್ಥ ವಿಷ್ಣುಗ್ರಹಣೆ ಹೇತ್ವಭಾವಾತ್ ಯತೋ ವಾ ಇತಿ ವಾಕ್ಯೋಕ್ತ ವಿಶ್ವಕರ್ತೃತ್ವಸ್ಯ ಅದೃಷ್ಟದ್ವಾರಾ ಜೀವೇಪಿ ಸಂಭವಾದುಕ್ತಂ ನ ಯುಕ್ತಮಿತ್ಯತ ಉಕ್ತಂ ಜೀವೇಪಿ ದೀರ್ಘ ಮಾಡ್ಕೋಬೇಕು. ಜೀವ ಬದಲ ಜಿಜ್ಞಾಸಾಧಿಕರಣ ಮುಗಿತು. ಮುಂದೆ ಪ್ರಶ್ನೆ. ನಾನು ಓಂ ಜನ್ಮಾದ್ಯಸ್ಯ ಯತಃ ಇತಿ, ಇದು ಬ್ರಹ್ಮಸೂತ್ರ. ಇದು ಜತಃ ಆಮೇಲೆ ನಿಲ್ಲಿಸ್ತಕ್ಕಂಥ ಇತಿ ಅಂತ ಮುಂದಕ್ಕೆ ಹೋಗಬೇಕು. ನಾನು ತದ್ಬ್ರಹ್ಮ ಇತಿ ಶ್ರೌತ ಬ್ರಹ್ಮ ಶಬ್ದಸ್ಯ ತದ್ಬ್ರಹ್ಮ ತದ್ವಿಜಿಜ್ಞಾಸಸ್ವ ಅಂತಿದೆ. ಶ್ರೌತ ಬ್ರಹ್ಮ ಶಬ್ದ ಅದು ಹೇಳಬಾರದು, ಅದೇ ತಪ್ಪದು. ಕೆಳಗಾದ ಇತಿ ಮುಂದೆ ಹೇಳೋದು ಬಿಟ್ಬಿಟ್ಟಿಲ್ಲ, ತಪ್ಪದು. ಸೂತ್ರ ಆದ್ಮೇಲೆ ಬನ್ನಿ ಆಮೇಲೆ ಇತಿ ಅಂತ ಹಾಕ್ತಾರೆ, ಸೂತ್ರ ಸೇರಿಸಿ ಇತಿ ಅಂತ ಹಾಕ್ಬಾರ್ದು. ನನು ತದ್ಬ್ರಹ್ಮ ಇತಿ ಶ್ರೌತ ಬ್ರಹ್ಮ ಶಬ್ದಸ್ಯ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಅಂತ ಹೇಳಬೇಕಾದ್ರೆ ಶ್ರುತಿಯಲ್ಲಿ ಬ್ರಹ್ಮಶಬ್ದ ಬಂದಿದೆ. ಇನ್ನು ಬ್ರಹ್ಮಶಬ್ದಕ್ಕೆ ಬೃಹಜಾತಿ ಜೀವ ಕಮಲಾಸನ ಶಬ್ದ ರಾಶಿಷು ಅಂಥೇಳಿ ಬೃಹತ್ ಧಾತುವಿಗೆ ಅಷ್ಟು ಅರ್ಥ ಇದೆ. ಯತಃ ನಿಲ್ಲಿಸ್ಬಿಡ್ಬೇಕಾದ್ರೆ, ನಿಲ್ಲಿಸ್ಬಿಟ್ಟು ಆಮೇಲೆ ಅದೆಲ್ಲ ಕ್ಲೋಸ್ ಮಾಡಿ ಮುಂದೆ ಆಮೇಲೆ ರೀತಿ ಅಂತ ಹಾಕಬೇಕು. ಹೌದು, ಬ್ರಹ್ಮಶಬ್ದಕ್ಕೆ ಏನಂತ ಅರ್ಥ ಆಯಿತು? ಬೃಹತ್ ಧಾತುವಿನಿಂದ ಬಂದಿರೋದ್ರಿಂದ ಜಾತಿ ಜೀವ ಕಮಲಾಸನ ಶಬ್ದರಾಶಿ ಜಾತಿ, ಬ್ರಹ್ಮಶಬ್ದ ಬ್ರಾಹ್ಮಣ ಜಾತಿ ಅಂತ ಅರ್ಥ. ಅದು ಜೀವನಿಗೂ ಬ್ರಹ್ಮ ಅಂತ ಅರ್ಥ ಇದೆ. ಆಮೇಲೆ ಕಮಲಾಸನ ಬ್ರಹ್ಮದೇವರಿಗೂ ಬ್ರಹ್ಮ ಅಂತ ಹೆಸರಿದೆ. ಶಬ್ದರಾಶಿ ವೇದಗಳಿಗೂ ಬ್ರಹ್ಮ ಅಂತ ಹೆಸರಿದೆ. ಇಷ್ಟೆಲ್ಲ ಇರಬೇಕಾದ್ರೆ ನೀವು ಏನು ತಗೊಂಡಿದ್ದೀರಿ? ಈಗ ಅಲ್ಲಿ ಜೀವ ಶಬ್ದ ತಗೊಳಕ್ಕೂ ಬರುತ್ತೆ. ಈಗ ಯಾಕೆ? ಒಂದು ಜಾತಿ ಜೀವ ಶಬ್ದಕ್ಕೆ ಜೀವ ಅಂತ ಅರ್ಥ ಇದೆ. ಇನ್ನೊಂದು ಬ್ರಹ್ಮಾಣಿ ದೈವಾ ಸರ್ವೇಪಿ ಆಚಾರ ಕೊಟ್ಟು ಮಾಡಿರ್ತಕ್ಕಂಥ ವಾಕ್ಯ ವಿಷ್ಣುದೋಷ ನಡೆಯೋದು. ಬ್ರಹ್ಮ ಅಂದ್ರೆ ಜೀವರು, ಪರಬ್ರಹ್ಮಾಣಿ ಮುಕ್ತಿಗಾಹ, ಪರಬ್ರಹ್ಮ ಅಂದ್ರೆ ಮುಕ್ತ ಜೀವರು, ಪ್ರಕೃತಿ ಪರಮಂ ಬ್ರಹ್ಮ, ಪರಮ ಬ್ರಹ್ಮ ಅಂದ್ರೆ ಪ್ರಕೃತಿ, ಪರಮಂ ಬ್ರಹ್ಮ ಮಹದಚ್ಚು, ಪರಮಂ ಮಹದ್ಬ್ರಹ್ಮ ಅಂದ್ರೆ ವಿಷ್ಣು ಅಂತ ಹೇಳಿದ್ದಾರೆ. ಸೊ ಬ್ರಹ್ಮಶಬ್ದ ಜೀವ ಅಂತಲೂ ಅರ್ಥ ಇದೆ. ಆದ್ಮೇಲೆ ಜೀವೇ ರೂಢತ್ವ, ಬ್ರಹ್ಮಾಣಿ ಜೀವ ಸರ್ವೇಪಿ ಎಂಬುದು ರೂಢಿ, ಬೃಹಜಾತಿ ಜೀವೆ ಅಂತೇಳಿ ಸ್ಪಷ್ಟವಾಗಿರ್ತಕ್ಕಂಥ ಯೌಗಿಕ ಅರ್ಥ. ಹೀಗಿರೋದ್ರಿಂದ ವಿಷ್ಣುಗ್ರಹಣೆ ಹೇತ್ವಭಾವ, ವಿಷ್ಣುಗ್ರಹಣೆ ಹೇತ್ವಭಾವ ಬ್ರಹ್ಮಶಬ್ದಕ್ಕೆ ಏನು ಅರ್ಥ ಮಾಡಿದ್ರಿ ನೀವು? ವಿಷ್ಣು ಅಂತ ಅರ್ಥ ಮಾಡಿದ್ರಿ. ಅದಕ್ಕೆ ಹೇತು ಅಭಾವ, ಕಾರಣ ಇಲ್ಲ. ಹೇತು ಅಭಾವ ಬ್ರಹ್ಮಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಮಾಡೋ ಕಾರಣ ಇಲ್ಲ. ಯಥೋ ವಾಯಿತಿ ವಾಕ್ಯೋಕ್ತ ವಿಶ್ವಕರ್ತೃತ್ವಸ್ಯ ಅದೃಷ್ಟದ್ವಾರ ಜೀವೇಪಿ ಸಂಭವಾದುಕ್ತಂ ನಾಯುಕ್ತಮಿತ್ಯತ ಉಕ್ತಂ. ಇನ್ನು ಮುಂದೆ ಯಥೋ ವಾ ಇಮಾನಿ ಸರ್ವಾಣಿ ಭೂತಾನಿ ಜಾಯಂತೆ, ಬ್ರಹ್ಮಶಬ್ದಕ್ಕೆ ಅರ್ಥ ಹೇಳಬೇಕಾದ್ರೆ ಇಮಾನಿ ಭೂತಾನಿ ಯತಃ ಜಾಯಂತೆ, ಈ ಪ್ರಾಣಿಗಳೆಲ್ಲ ಯಾರಿಂದ ಸಾಯ್ತಾ ಇದೆಯೋ, ಏನ ಜಾತಾನಿ ಜೀವಂತಿ, ಯಾರಿಂದ ಸೃಷ್ಟವಾದ ಪ್ರಾಣಿಗಳೆಲ್ಲ ಜೀವಿಸಿವೆಯೋ, ಯತ್ ಪ್ರಯಂತಿ ಅಭಿಸಂವಿಶಂತಿ, ಯಾರಿಂದ ಲಯ ಹೊಂದುತ್ತವೆಯೋ, ಯಾರಲ್ಲಿ ಮುಕ್ತಿ ಕಾಣುತ್ತವೆಯೋ, ಹೀಗೆಲ್ಲ ಅರ್ಥ ಇದೆ. ಇದನ್ನ ಹೇಗೆ ಕೂಡಿಸ್ಬೇಕಾಗಿದೆ? ಜೀವ ಅಂದ್ರೆ ಜೀವನಿಗೆ ಎಲ್ಲಿದೆ ಇವೆಲ್ಲ ನೀವು ಪ್ರಶ್ನೆ ಕೇಳಬಹುದು. ಅದಕ್ಕೆ ಹೇಳ್ತಾರೆ ಅದೃಷ್ಟದ್ವಾರ ಜೀವೇಪಿ ಸಂಭವಾದುಕ್ತಂ. ಅದೃಷ್ಟದ್ವಾರ ಜೀವದಲ್ಲಿ ಕುಡಿಸಿದ್ರೆ ಆಯ್ತು ಅಂತ ಬಹಳ ಸಣ್ಣ ವಿಷಯ ಮಾತಾಡ್ತಾನೆ, ಗೊತ್ತಾಯ್ತಾ? ಚಿಕ್ಕ ವಿಷಯ ಇದೆ, ಕುಡಿಸಿದ್ರೆ ಆಯ್ತು. ನಾ ಯುಕ್ತ ವಿತ್ಯತ ಉತ್ತಮ್. ಅದಕ್ಕೆ ಹೇಳ್ತಾರೆ ಅದಲ್ಲ, ಹಾಗಲ್ಲ. ಬ್ರಹ್ಮಶಬ್ದಕ್ಕೆ ಏನಂತ ಅರ್ಥ ಮಾಡಬೇಕು? ವಿಷ್ಣು ಅಂತಾನೆ ಅರ್ಥ ಮಾಡಬೇಕು. ಓಂ ಜನ್ಮಾದ್ಯಸ್ಯ ಯತಃ ಇತಿ, ಇದು ಸೂತ್ರ. ತದರ್ಥಮಾಹ ಸರ್ವಕರ್ತೇತಿ. ಏನರ್ಥ ಅದಕ್ಕೆ? ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ. ಸರ್ವಕರ್ತ ಅನ್ನೋ ಪದ ಯಾವುದಕ್ಕರ್ಥ? ಅದು ಈ ಸೂತ್ರಕ್ಕರ್ಥ. ಸೊ ವಿಷ್ಣುರೇವ ವಿಜಿಜ್ಞಾಸ್ಯ ಎಂಬುದು ಅಥಾತೋ ಬ್ರಹ್ಮ ಜಿಜ್ಞಾಸ ಸೂತ್ರಕ್ಕರ್ಥ. ಸರ್ವಕರ್ತ ಎಂಬುದು ಯಾವುದಕ್ಕರ್ಥ? ಜನ್ಮಾದ್ಯಸ್ಯ ಯತಃ ಈ ಸೂತ್ರಕ್ಕರ್ಥ. ವಿಷ್ಣುರೇವೇತಿ ವರ್ತತೆ, ವಿಷ್ಣುರೇವ ಸರ್ವಕರ್ತ ನ ಜೀವ ಅಂತ ಅರ್ಥ. ಜೀವ ಸರ್ವಕರ್ತ ಆಗಲಿ ಸಾಧ್ಯ ಇಲ್ಲ, ವಿಷ್ಣುವೇ ಸರ್ವಕರ್ತ. ಸರ್ವೇತಿ ತಂತ್ರವಾವೃತ್ತಿರುವ, ಸರ್ವ ಅಂತ ಸೇರಿಸೋದು, ಆವೃತ್ತಿ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಸರ್ವಸ್ಯ, ಸರ್ವ ಅಂದ್ರೇನು? ಚಿದಚಿದಾಖ್ಯ ವಿಶ್ವಸ್ಯ, ಚಿದಚಿದಾಖ್ಯ ವಿಶ್ವಸ್ಯ, ಚಿತ್ ಅಚಿತ್ ಅಂತಕ್ಕಂತಹ ವಿಶ್ವಕ್ಕೆ. ಅಂದ್ರೆ ಯಾವುದೀಗ? ವಿಶ್ವ. ಸರ್ವ ಅಂದ್ರೇನು? ವಿಶ್ವ. ವಿಶ್ವದಲ್ಲಿ ಏನೇ ಸೇರ್ಕೊಂಡಿದೆ? ಚಿತ್ ಅಚಿತ್, ಸ್ಥಾವರ ಜಂಗಮ. ಅಚಿತ್ ಅಂದ್ರೆ
ಸ್ಥಾವರ. ಚಿತ್ ಅಂದ್ರೆ ಜಂಗಮ, ಸ್ಥಾವರ ಅಂದ್ರೇನು ಸ್ಟ್ಯಾಟಿಕ್, ಜಂಗಮ ಅಂದ್ರೇನು ಮೂವಿಂಗ್. ಎರಡು ಅರ್ಥ ಇದರಲ್ಲಿ, ಸ್ಥಾವರ ಜಂಗಮ. ಅದಕ್ಕೆ ಸ್ಥಾವರ ದೂರವಾಣಿ, ಸ್ಥಾವರದ ಲ್ಯಾಂಡ್ಲೈನ್ ಅಂತ ಅರ್ಥ, ಗೊತ್ತಾಯ್ತಾ? ಚರ ದೂರವಾಣಿ ಅಂದ್ರೆ ಮೊಬೈಲ್ ಅಂತ. ಅದು ಚರ ಅಚರ ಎರಡೂ ಬರ್ತದೆ. ಅದು ಮಾಡ್ಕೊ, ಅದೇ ಅರ್ಥನೇ ಆಗುತ್ತೆ, ಮಾಡ್ಕೊಳ್ಳೋ ಇರದೇ ಅರ್ಥನೇ ಆಗುತ್ತೆ. ಚಿತ್ ಅಚಿರಾಖ್ಯ ವಿಶ್ವಸ್ಯ ಸರ್ವಸ್ಯ. ಆಮೇಲೆ ಜನ್ಮಾದ್ಯಷ್ಟಕಸ್ಯ, ನೋಡಿ ಸರ್ವಕರ್ತ ಅಂಬುದಿಗೆ ಚೆನ್ನಾಗಿ ಅರ್ಥ ಹೇಳ್ತಾರೆ. ಒಂದರ್ಥ ಏನು, ಸರ್ವಕರ್ತ ಅಂದ್ರೆ ಸರ್ವೇಶಾಂ ಕರ್ತ, ಎಲ್ಲರಿಗೂ ಕರ್ತ, ಎಲ್ಲರಿಗೂ ಒಂದು ಯಾರು ಸೇರಿಕೊಳ್ತು, ಎಲ್ಲ ಚೇತನ ಎಲ್ಲ ಜಾರಿ ಸೇರಿಸ್ಕೊಳ್ಬೇಕು. ಮತ್ತೆ ಸರ್ವ ಅಂತ ಮತ್ತೆ ಸೇರಿಸ್ಕೋಬೇಕು, ಏನಂತ ಆವೃತ್ತಿ ಮಾಡ್ಕೋಬೇಕು. ಅವಾಗೇನಾಗುತ್ತೆ, ಸರ್ವಕರ್ತ, ಸರ್ವೇಶಾಂ ಸರ್ವಕರ್ತ, ಎಲ್ಲರಿಗೂ ಎಲ್ಲ ವಿಧವಾದ ಕರ್ತೃತ್ವವನ್ನು ಹೊಂದಿದ್ದಾನೆ. ಅದು ಇಂಪಾರ್ಟೆಂಟ್ ಅಷ್ಟೇ. ಎರಡು ರೀತಿ ಸೇರಿಸ್ಕೊಂಡ್ರೆ ಬರೀ ಅರ್ಥ ಬರುತ್ತೆ. ಬರೀ ಸರ್ವಕರ್ತ, ಒಂದು ಸಣ್ಣ ಕೆಲಸ ಎಲ್ಲ ಮಾಡಿಬಿಟ್ಟು ಹೋಗ್ನ ಅಷ್ಟೇ, ಮಾಡಿದ ಸಣ್ಣ ಕೆಲಸ ಎಲ್ಲ ಮಾಡ್ದ, ಅದಲ್ಲ ಎಲ್ಲ ಕೆಲಸ ಎಲ್ಲ ಮಾಡ್ದ. ಇದು ಸರ್ವ ಡಬಲ್ ಐತಿ. ಸರ್ವರಿಗೂ ಸರ್ವ ವಿಧವಾದ ಕರ್ತೃತ್ವವನ್ನು ಕೂಡ ಕಾರ್ಯಗಳನ್ನು ಸಹ ಮಾಡಿಕೊಡುವವನು, ಸರ್ವರಿಗೂ ಸರ್ವ ವಿಧದಲ್ಲೂ ಕರ್ತೃವಾಗಿರುವವನು ಅಂತ ಅರ್ಥ ಮಾಡಿದ್ದರಿಂದ ಸ್ವತಂತ್ರ ಸರ್ವೋತ್ತಮ ಅವನೇ ಆಗಬೇಕು. ಉಳಿದು ಸರ್ವ ಜೀವನಿಗೆ ತನ್ಮನಿ ಕೆಲಸ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಸರ್ವಕರ್ತ ಹೇಗಾಗ್ತಾನೆ, ಸರ್ವೇಶಾಂ ಕರ್ತ ಹೇಗಾಗ್ತಾನೆ? ಸಾಧ್ಯನೇ. ಯಥಾಯೋಗಂ ಕರ್ತ ವಿಷ್ಣುರೇವ ಯಥಾಯೋಗಂ. ಯಥಾಯೋಗಂ ಮತ್ತೆ ಅದಕ್ಕೆ ಮುಂದೆ ಅರ್ಥ ಆಗುತ್ತೆ. ನರೂಢೋ ಜೀವ ಇತ್ಯರ್ಥ. ಈ ರೀತಿಯಾದಂತಹ ಸರ್ವ ಜಗತ್ತಿಗೂ, ಸರ್ವಚೇತನ ಅಚೇತಾತ್ಮಕ ಜಗತ್ತಿಗೂ ಸರ್ವ ವಿಧವಾದಂತಹ ಯಾವುದೊಂದು ಹೇಳ್ತಾರೆ, ಉತ್ಪತ್ತಿ ಸ್ಥಿತಿ ಸಂಹಾರ ನಿಯಮ ಜ್ಞಾನ ಬಂಧ ಮೋಕ್ಷ. ವಿಷ್ಣು ಕೂಡ ಮಾಡ್ತಾ ಆವೃತ್ತಿ ಬಂಧ ಮೋಕ್ಷ ಇಷ್ಟೆಲ್ಲ ಮಾಡ್ತಕ್ಕಂಥ ಶಕ್ತಿ ಇರೋದು ವಿಷ್ಣುವಿಗೆ. ಸರ್ವಕರ್ತ ಅಂದ್ರೆ ಅರ್ಥಕರ್ತ, ಅರ್ಥಕರ್ತ ಅಂದ್ರೆ ಸರ್ವಕರ್ತ. ಯಾಕೆ ಎಂಟೇ ಅಂತ ಮಾಡಬೇಕಾಗಿದೆ, ಇನ್ನೇನು ಹೇಳಿದ್ರು ಅದೆಷ್ಟು ಸೇರ್ಕೊಂಡು ಹೋಗುತ್ತೆ ಅಂತ ಅದಕ್ಕೆ ತಿಳಿಸಿದ್ದಾರೆ. ಏನಂತ ಹೇಳ್ತಾರೆ, ಸೃಷ್ಟಿ ಸ್ಥಿತಿ ಲಯ ಸಂಸ್ಕೃತಿ ಜ್ಞಾನ ಜ್ಞಾನ ಬಂಧ ಮೋಕ್ಷ, ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವೃತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷ. ಎಷ್ಟು ಎಕ್ಸ್ಪೆಂಡ್ ಬೇಕಾದ್ರೂ ಮಾಡ್ಕೋಬೋದು. ಎಷ್ಟು ಮಾಡಿದ್ರು 8ಕ್ಕಿಂತ ಕಡಿಮೆ ಮಾಡಾಗಿದೆ, 8ಗೆ ಹೆಚ್ಚು ಎಷ್ಟು ಬೇಕಾದ್ರೆ ಉಳಿದೆಲ್ಲ ಅಲ್ಲಿ ಇಂಪ್ರೂವ್ ಮಾಡಬಹುದು ಬೇಕಾದ್ರೆ. ಆದ್ದರಿಂದ ಸರ್ವಕರ್ತ. ಇದು ಬ್ರಹ್ಮಸೂತ್ರ ಭಾಷೆಗೂ ಕ್ಲಾರಿಫಿಕೇಶನ್. ಇದು ಸ್ವಾರಸ್ಯ ಏನು ಅಂದರೆ, ಉಳಿದವರಲ್ಲಿ ಏನು ಅರ್ಥ ಮಾಡ್ತಾರೆ ಅವ್ರು ಬರ್ಬೇಕು, ಇಲ್ಲೇ ಮುಂದೆ ಹೇಳ್ತಾರೆ ನೋಡೋಣ. ಇಲ್ಲೇ ಹೇಳ್ಬೇಕಾದ್ರೆ ಮೂರಕ್ಕೆ ಕರ್ತ ಅಂದ್ಬಿಡ್ತಾರೆ. ಏನೇನು, ಉತ್ಪತ್ತಿ ಸ್ಥಿತಿ ಭಂಗ, ಸೃಷ್ಟಿ ಸ್ಥಿತಿ ಅಷ್ಟೇ, ಉಳಿದ ಐದು ಬಿಟ್ಟೇ ಬಿಡ್ತಾರೆ. ಅದು ಇಷ್ಟೇ. ಯಾತಕ್ಕೆ ಅಂದರೆ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತೆ ಅಭಿಸಂಬಿ. ಅದು ಮೂರೇ ಅಲ್ಲಿರೋದ್ರಿಂದ ಮೂರೇ ಮಾಡಬೇಕು ಅಂತ ಅವ್ರ ವಾದ. ಯಾವುದನ್ನ ಏನೇ ಸೇರಿಸಿದ್ರು ಕೂಡ ಒಟ್ಟು ಎಲ್ಲ ಸೇರಿಸೋಕೆ ಟ್ರೈ ಮಾಡ್ತಾರೆ. ಮೂರು ಮುಖ್ಯ ನನಗೆ ಅಷ್ಟೇ. ಶ್ರುತಿ ಹೇಳಿರೋದು ಅಷ್ಟೇ. ಅದಕ್ಕೆ ಚಂದ್ರಿಕಾದ ವ್ಯಾಸರಾದರು ಬರೀತಾರೆ, ಶ್ರುತಿ ಸರಿಯಾಗುವುದಿಲ್ಲ, ಅಲ್ಲಿ ಮೂರಿಲ್ಲ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಗೊತ್ತಾಯ್ತು, ಅಲ್ಲೇ ಇದೆ. ಯಥೋ ಇಮಾನಿ ಭೂತಾನಿ ಜಾಯಂತೆ ಒಂದು, ಏನ ಜಾತಾನಿ ಜೀವಂತಿ ಎರಡು, ಯತ್ ಪ್ರಯಂತಿ ಮೂರು, ಅಭಿಸಂಬಿಸಂತಿ ನಾಲ್ಕು. ಅದ್ನಾಗ್ಬಿಟ್ಟು ಸರಿಯಾಗಿ ಓದ್ಕೊಂಡಿಲ್ಲ, ಶ್ರುತಿನೇ ಸರಿಯಾಗಿ ಓದಿಲ್ಲ ನೀವೀಗ. ದೇರ್ಫೋರ್ ಎಲ್ಲ ಭಾಷ್ಯಕಾರರ ಆಚಾರ್ಯಕ್ಕಿಂತ ಮುಂಚೆ ಏನು ಮಾಡಿದ್ರು, ಬರೀ ಮೂರೇ ಹೇಳ್ಬಿಟ್ಟು. ಶ್ರುತಿ ಭಾರಿ ಅನುಗುಣ ಮಾಡ್ತೇವೆ, ಶ್ರುತಿನೇ ಅರ್ಥ ಆಗಿಲ್ಲ ಫಸ್ಟ್. ಆದ್ದರಿಂದ ಅಲ್ಲಿ ಅಭಿಸಂಬಿಸಂತಿ ಮೋಕ್ಷ, ಸೃಷ್ಟಿ ಸ್ಥಿತಿ ಲಯ ಮೋಕ್ಷ, ಇನ್ನು ಬಿಟ್ಟರೆ ಸೇರಿಸ್ಕೊಂಡ್ಬಿಟ್ರೆ ಆಗುತ್ತೆ. ಅದಕ್ಕೆ ಆಚಾರ್ಯ ಕೊಟೇಶನ್ ಕೊಟ್ಟರು, ಉತ್ಪಸ್ಥಿತಿ ಸಂಹಾರೋ ಜ್ಞಾನಮಾವೃತಿ ಬಂಧ ಮೋಕ್ಷೋಚ ಪುರುಷಾತ್ ಯಸ್ಮಾತ್ ಸಹರಿರೇ ಕರಾಟಿತಿ ಸ್ಕಾಂದೆ. ಭಾಷ್ಯದಲ್ಲಿ ಕೊಟ್ಟಿದ್ದಾರೆ ಆ ವಾಕ್ಯ. ಶ್ರುತಿ ವಾಕ್ಯ ಹಾಗೆ ಇದೆ, ಸ್ಮೃತಿ ವಾಕ್ಯ ಹಾಗೆ. ಶ್ರುತಿ ಇಲ್ಲ, ಶ್ರುತಿನೂ ಇಲ್ಲ, ತೋಚಿದ ಅರ್ಥ ಬರೀತಾರೆ. ಎಷ್ಟು ಬೇಕಾದ್ರೂ ಉಸಿರಾಟ ಇದೆ ಅಂತ ತಿಳ್ಕೊಂಬೋಣ. ಯಾವ್ದೆಲ್ಲ ಪಶ್ಯನ್ ಶೃಣ್ಣನ್ ಸ್ಪೃಶನ್ ಜಿಘ್ನನ್ ಅಶ್ಚನ್ ಗಚ್ಚನ್ ಸ್ವಪನ್ ಶ್ವಶನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ 13 ಹೇಳಿದ್ದಾನೆ. ಆದ್ರಿಂದ ಎಷ್ಟು ಬೇಕಾದ್ರೆ ಎಕ್ಸ್ಟ್ರಾ ಮಾಡೋದು, ಕಡಿಮೆ ಮಾಡಬಹುದು. ಇತ್ಯರ್ಥ. ಇತಿ ಪೂರ್ವವಾಕ್ಯೋಕ್ತ ಸಂಕುಚಿತ ಸರ್ವ ಸಂಬಂಧಿ ಅಸಂಕುಚಿತ ಮಾಡಬೇಕು. ಅಸಂಕುಚಿತ ಸರ್ವ ಸಂಬಂಧಿ ಜನ್ಮಸ್ಥಿತ್ಯಾದಿ ಮುಖ್ಯ ಕರ್ತೃತ್ವ ರೂಪ ಬಾಧಕ. ಜೀವಂತಿ ಯಾತಕ್ಕೆ ಮಾಡಬಾರ್ದು ಅಂತ ಅರ್ಥ. ಈಗ ನರೂಢೋ ಜೀವ ಇತ್ಯರ್ಥ. ಯಾತಕ್ಕೆ ಎಲ್ಲ ಪ್ರಾಣಿಗಳಿಗೂ ಎಲ್ಲ ರೀತಿಯಲ್ಲೂ ಕೂಡ ಪೂರ್ವೋಕ್ತ ಅಸಂಕುಚಿತ. ಅಸಂಕುಚಿತ ಅಂದ್ರೇನು, ಎಲ್ಲ ಮಾಡ್ತಾನೆ ಎಂಬ ಪದ ಸಾಮಾನ್ಯ ಎಲ್ಲೂ ಉಪಯೋಗಿಸಿದ್ರೆ ಈಗ ಲಿಮಿಟೆಡ್ ಸೆನ್ಸ್ನಲ್ಲಿ ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ ಅದಕ್ಕೆ ಏನರ್ಥ, ಕನ್ಸರ್ನ್ ಮಾತ್ರ. ಗೊತ್ತಾಯ್ತು. ಎಲ್ಲ ಅಂತ ಏನೇ ಹೇಳ್ತಾರೋ
ಎಲ್ಲ ಲಿಮಿಟೆಡ್ ಅರ್ಥ. ದೇವರಿಗೆ ಹಾಗಲ್ಲ, ಅಸಂಕುಚಿತ, ಅಬ್ಸಲ್ಯೂಟ್ ಸೆನ್ಸ್ ಅಂತ ಹೋಗುತ್ತೆ. ಜೀವನಿಗೆ ಸರ್ವಕರ್ತೃತ್ವ ಅಕಸ್ಮಾತ್ ನೀವು ಹೇಳಿದರೆ ಹೇಳಕ್ಕೆ ಬರದೆ ಸ್ವಲ್ಪ ಅಕಸ್ಮಾತ್ ಹೇಳೋದಾದ್ರೆ ವಾಯುದೇವರಿಗೆ ಹೇಳೋಣ, ಹೋಗಿ ಮಹಾಲಕ್ಷ್ಮಿಗೂ ಹೇಳೋಣ, ವಾಯುದೇವರಿಗೂ ಹೇಳೋಣ, ಉಳಿದೇವರಿಗಿಲ್ಲ. ಅವ್ರು ಹೇಳಿದ್ರು ಕೂಡ ಅದು ಅಸಂಕುಚಿತ ಅಲ್ಲ. ಅದು ಯಾತಕ್ಕೆ? ಅಸ್ವಾತಂತ್ರ್ಯೇಣ ವಿಷ್ಣು ಅನುಗ್ರಹದಿಂದ ಅನ್ನೋ ಪದ ಸೇರಿಸ್ಬೇಕು, ಇಲ್ಲೋದ್ರೆ ಬರೋದಿಲ್ಲ. ಆದರೆ ವಿಷ್ಣುವಿಗೆ ಸ್ವತಂತ್ರನಾದ್ರಿಂದ ಯಾರ ಅನುಗ್ರಹವೂ ಬೇಕಿಲ್ಲ. ಅದಕ್ಕೆ ಅಸಂಕುಚಿತ ಅಂದ್ರೆ ಸಂಕುಚಿತ ಅರ್ಥ ಕಡಿಮೆ ಮಾಡೋದು, ಗೊತ್ತಾಯ್ತಾ? ಹೇಳಿದ್ನಲ್ಲ, ಸಾರಿಗೆ ಉಪ್ಪು ಜಾಸ್ತಿ ಆಗಿದೆ, ಸಾರು ಉಪ್ಪು ಅಂತ ಹೇಳ್ಬೇಡ, ಸಾರೇ ಉಪ್ಪು ಅಂತ ಹೇಳಿದ. ಏನ್ ಮಾಡ್ಬೇಕಲ್ಲಿ ಈಗ? ಸಾರೇ ಉಪ್ಪಲ್ಲ, ಏನಂತ ಹೇಳ್ಬೇಕು? ಅದಕ್ಕೆ ಉಪ್ಪು ಹೆಚ್ಚಾಗಿದೆ ಅಂತ ಅರ್ಥ ಮಾಡ್ಬೇಕೆ ಹೊರತು ಬರೀ ಉಪ್ಪು ಅಂತ ಅರ್ಥ ಮಾಡಿ. ಏನು ನೀರಿಲ್ವಾ ಅದರಲ್ಲಿ, ಇದಿಲ್ವಾ, ಕೆಂಪು ಕಾಣೋದಿಲ್ಲ ಅದರ ಹೇಳಬಾರ್ದು. ತಾತ್ಪರ್ಯ ಏನು? ಹೆಚ್ಚು ಅಂತ ಅಷ್ಟೇ ಅರ್ಥ. ಆದರೆ ಹಾಲು ಬೆಳಗಿದೆ, ಅದು ಎಷ್ಟು ಅರ್ಥ? ಬೆಳಗಿದೆ ಅಂದ್ರೆ ಪೂರ್ತಿ ಅದೇ ಸಂಕೋಚ, ಪೂರ್ತಿ ಬೆಳಗ್ಗೆ ಇದೆ. ಅರ್ಥ ಯಾವಾಗಲೂ ಏನಂತ ಮಾಡ್ಬೇಕು? ಸಂಕುಚಿತ ಅರ್ಥ ಅಂದ್ರೆ ಏನು? ಲಿಮಿಟೆಡ್, ಭಾರಿ ಬುದ್ಧಿವಂತ. ಅವರಷ್ಟಲ್ಲ, ಭಾರಿ ಬುದ್ಧಿವಂತ. ಆ ಭಾರಿ ಬುದ್ಧಿವಂತ ಅನ್ನೋದ್ರಲ್ಲೇ ಮತ್ತೆ ಏನಿಟ್ಕೊಂಡಿದ್ದಾರೆ ಅವನು? ಲಿಮಿಟ್ ಮಾಡ್ತಾರೆ. ದೇವರಿಗೆ ಮಾತ್ರ ಸಂಕೋಚ ಮಾಡದೆ ಹೇಳ್ಬೇಕು. ಸೊ ಕನ್ನಡದ ಸಂಕೋಚ ಅಲ್ಲ, ಕನ್ನಡದ ಸಂಕೋಚ ಪಡ್ಕೊತಾರೆ, ಆ ರೀತಿ ಅಲ್ಲ. ಸಂಕೋಚ ಅಂತ ಹೇಳಿದಾಗ ಲಿಮಿಟೆಡ್, ಅಸಂಕುಚಿತ ಅನ್ಲಿಮಿಟೆಡ್. ಅಂಥ ವಿಧವಾದ ಒಂದು ಸರ್ವ ಸಂಬಂಧಿ, ಎಲ್ಲರಿಗೂ ಸಂಬಂಧಿಸಿದಂತಹ ಜನ್ಮ ಸ್ಥಿತಿ ಆದಿ ಮುಖ್ಯ ಕರ್ತೃತ್ವ ರೂಪ ಬಾಧಕ. ಈ ರೀತಿಯಾದ ಮುಖ್ಯ ಕರ್ತೃತ್ವ ಬರಲಿಕ್ಕೆ ಸಾಧ್ಯ ಇದೆ ಅವರಿಗೆ. ತನಗೆ ಎಷ್ಟೋ ಕೆಲಸ ಮಾಡಿಕೊಳ್ಳೋಕ್ಕಾಗೋದಿಲ್ಲ. ಹುಟ್ಟು ಸಾವು ತನಗೇ ಇದೆ. ಈ ಮಧ್ಯೆ ಹುಟ್ಟು ಸಾವು ತನಗೆ ಇರತಕ್ಕಂಥವ್ರು ಉಳಿದವರು ಹುಟ್ಟು ಸಾವು ಹೇಗೆ ಮಾಡ್ತಾನೆ? ಸಾಧ್ಯನೇ. ಸತ್ತೋದ್ರೆ ಹುಟ್ಟಿ ಹೇಗೆ ಮಾಡ್ತಾನೆ? ಹುಟ್ಟಕ್ಕಿಂತ ಮುಂಚೆ ಇನ್ನೊಬ್ಬರು ಹೇಗೆ ಹೋಗ್ತಾನೆ? ಸಾಧ್ಯನೇ. ತದ್ ಬ್ರಹ್ಮ ಇತಿ ಶ್ರುತೌ ಬ್ರಹ್ಮಶಬ್ದೇನ ರೂಢಿತ್ಯಾಗೇನ. ಆದ್ರಿಂದನೇ ಬ್ರಹ್ಮಶಬ್ದಕ್ಕೆ ಜೀವ ಅಂತ ಅರ್ಥ ಇದ್ರೂ ಕೂಡ ಅದನ್ನು ಬಿಟ್ಟುಬಿಟ್ಟು ಯೌಗಿಕಾರ್ಥ. ಯೌಗಿಕಾರ್ಥ ಅಂದ್ರೇನು? ಪೂರ್ಣತ್ವ ಯಾರಲ್ಲಿದೆ? ವಿಷ್ಣುವಿನಲ್ಲಿ ಮಾತ್ರ. ಆ ರೀತಿ ಯೋಗ ಅಂತೇಳಿ ಅವಯವಶಃ ಅರ್ಥ ಮಾಡಿದೆ ಅಂತ ಕರೀತಾರೆ. ಅದಕ್ಕೆ ಯೌಗಿಕಾರ್ಥ. ಸುಮ್ಮನೆ ಅರ್ಥ ಮಾಡಿಬಿಟ್ರೆ ಅದು ರೂಢ. ಪಂಕಜ ಕಮಲ ಅಷ್ಟೇ, ಬಿಡಿಸ. ಪಂಕಾತ್ ಜಾಯತೆ, ಬಿಡಿಸ. ಕೆಸರಿನಿಂದ ಹುಟ್ಟೋದು ಅಂತ ಬಿಡಿಸ. ಅವಾಗ ಯೌಗಿಕಾರ್ಥ. ಎರಡರಲ್ಲೂ ಸರಿ ಹೋಯ್ತು. ಕೆಲವು ಕೊಡೋದಿಲ್ಲ, ಒಂದೇ ಎರಡು. ಪಂಕಜ ಶಬ್ದಕ್ಕೆ ಕೆಸರಿನಲ್ಲಿ ಕಪ್ಪೆನೂ ಹುಟ್ಟುತ್ತೆ. ಕಪ್ಪೆ ಅರ್ಥ ಇಲ್ಲೇ ಇಲ್ಲ. ಅರ್ಥ ಆಯ್ತಾ? ಯೌಗಿಕಾರ್ಥದಲ್ಲಿ ಬಂದರೂ ಕೂಡ ರೂಢಾರ್ಥ ಇಲ್ಲ ಅದಕ್ಕೆ. ಆದರೆ ಬ್ರಹ್ಮಶಬ್ದ ವಿಷ್ಣುವಿನಲ್ಲಿ ಯಾವ ರೀತಿ ಕೂಡಿಸ್ಬೇಕು ನಾವೀಗ? ರೂಢಿಯಲ್ಲೂ ಜ್ಞಾನಿಗಳು ವಿದ್ವತ್ ರೂಢಿಯಲ್ಲಿ ಇದ್ದೇ ಇದೆ. ಜ್ಞಾನಿಗಳಿಗೆ ಬ್ರಹ್ಮ ಅಂದ್ರೆ ವಿಷ್ಣು ಅಂತಾನೆ ಅರ್ಥ ಆಗೋದು. ಆದರೆ ಸಾಮಾನ್ಯ ಲೆಕ್ಕ ತಗೊಂಡ್ರೆ ಯೌಗಿಕಾರ್ಥ ಮಾಡಿದ್ರೆ ಆಯ್ತು. ಯೌಗಿಕಾರ್ಥ ವಿಷ್ಣು ಗ್ರಹಣ ಉಪಪತ್ತೇ ರುಕ್ತಂ ಯುಕ್ತಂ ಇತಿ ಭಾವ. ವಿದ್ವತ್ ರೂಢಿ ಎಂಬುದು ಯೌಗಿಕಾರ್ಥಕ್ಕೆ ಎಷ್ಟು ಅಷ್ಟೇ ನ್ಯಾಚುರಲ್. ಯೌಗಿಕಾರ್ಥ ಅರ್ಥ ಮಾಡಿ ತಿಳ್ಕೊತೇವೆ. ರೂಢಿ ತಕ್ಷಣ ಪಂಕಜ ಆದ ತಕ್ಷಣ ಕಮಲ, ಅದೇನು ರೂಢಿ? ವಿದ್ವತ್ ರೂಢಿ ಜ್ಞಾನಿಗಳ ದೃಷ್ಟಿಯಲ್ಲಿ ಅಂತ. ಜ್ಞಾನಿಗಳ ದೃಷ್ಟಿಯಲ್ಲಿ ಇವಾಗ ಸೈನ್ಸ್ ತರ್ಮಿಸಲ್ಲ, ಸೈಂಟಿಸ್ಟ್ಗೆ ಅರ್ಥ ಆಗುತ್ತೆ. ಸೈಂಟಿಸ್ಟ್ ಯಾರವನು? ಸೈನ್ಸಿನ ವಿದ್ವಾಂಸ. ಸೈನ್ಸಿನ ವಿದ್ವಾಂಸ ಆಯಾ ಸಬ್ಜೆಕ್ಟಲ್ಲಿ ವಿದ್ವಾಂಸನಾದವನಿಗೆ ಯಾವ ಅರ್ಥ ಹೊಳೆಯುತ್ತೆ? ಯಾವಾಗಲೂ ಕೂಡ ಟೆಕ್ನಿಕಲ್ ಮೀನಿಂಗ್ ಹೊಳೆಯುತ್ತವೆ. ನಾನ್ ಟೆಕ್ನಿಕಲ್ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವು ಉಳಿದವ್ರು ಏನು ಮಾಡಿ ಟೆಕ್ನಿಕಲ್ ನಮ್ಮ ಸಾಮಾನ್ಯವಾಗಿ ಯೌಕಿಗಿರ್ತಾರೆ. ಇದು ರೂಢ ಅರ್ಥ ಇದೆ. ಎಮರ್ಜೆನ್ಸಿ ನಮ್ಮದೇನೋ ಅರ್ಥ ಇದೆ ಅಷ್ಟೇ. ಆದರೆ ಆಸ್ಪತ್ರೆ ಎಮರ್ಜೆನ್ಸಿ ಅಂದ್ರೆ ಬೇರೆ, ಪೊಲಿಟಿಕಲ್ ಎಮರ್ಜೆನ್ಸಿ ಬೇರೆ. ಆದರೆ ಎಮರ್ಜೆನ್ಸಿ ಪೊಲಿಟಿಕಲ್ ಅಂತ ಅರ್ಥ ಆಗದೆ ಆ ದೃಷ್ಟಿ. ಗೊತ್ತಾಯ್ತಾ? ಯಾವ ದೃಷ್ಟಿಯಿಂದ ಆಯಾ ಫೀಲ್ಡಲ್ಲಿ ಇದ್ದವರು ಅಂತ. ವಿದ್ವಾಂಸರು ಅಂದ್ರೆ ಏನೋ ಆ ಫೀಲ್ಡಲ್ಲಿ ಎಕ್ಸ್ಪರ್ಟ್ಸ್ ಆದವರಿಗೆ ಬ್ರಹ್ಮಶಬ್ದಕ್ಕೆ ರೂಢಿ ಅರ್ಥ ಕೂಡ ಏನಂತಿದೆ? ವಿಷ್ಣು ಅಂತಾನೆ ಇದೆ. ಯೌಗಿಕ ಅರ್ಥ ವಿಷ್ಣು ಗ್ರಹಣ ಉಪಪತ್ತೇ ರುಕ್ತಂ ಯುಕ್ತಂ ಇತಿ ಭಾವ. ಆದ್ದರಿಂದ ಬ್ರಹ್ಮಶಬ್ದಕ್ಕೆ ಜನ್ಮಾದ್ಯಶ ಎಂಬ 2ನೇ ಸೂತ್ರದಲ್ಲಿ ವಿಷ್ಣು ಅಂತಾನೆ ಅರ್ಥ ಮಾಡಿ ಕನ್ಫರ್ಮ್ ಮಾಡಿದೆ. ಆ ಸೂತ್ರ ಇಲ್ಲದೆ ಹೋದ್ರೂ ಕೂಡ ಬ್ರಹ್ಮಶಬ್ದಕ್ಕೆ ವಿಷ್ಣು ಅಂತಾನೆ ಅರ್ಥ ಹೇಳ್ಬಿಟ್ಟಾಗಿದೆ. ಈಗ ಜೊತೆಗೆ ಇದೊಂದು ಏನು ಕಾರಣ ಕೊಡ್ತಾ ಇದೆ? ಈಗ ಜನ್ಮಾದಿ ಎಲ್ಲವನ್ನೂ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಮಾಡುವವನು. ಸರ್ವಶಬ್ದಕ್ಕೆ ಬದಲೇನೋ ಎಲ್ಲರಿಗೂ. 2ನೇದು ಸರ್ವವಿಧ. ಆಮೇಲೆ ಎಲ್ಲ ಕಾಲಕ್ಕೂ ಸರ್ವಶಬ್ದಕ್ಕೆ ಎಷ್ಟು ಅರ್ಥ ಮಾಡಕ್ಕೆ ಸಾಧ್ಯ ಇದೆ ಅಷ್ಟು ಮಾಡಿಬಿಟ್ರೆ ಅದು ಕೂಡ ಅಸಂಕುಚಿತ ವೃತ್ತಿಯಲ್ಲಿ ಮಾಡಿದರೆ ಯಾರಿಗೆ ಅಪ್ಲಿಕಬಲ್? ಅದು ವಿಷ್ಣುವಿಗೆ ಮಾತ್ರ. ಆದ್ದರಿಂದನೇ ಸರಿ. ತದ್ ಬ್ರಹ್ಮ ಇತಿ ಶ್ರುತೌ ಬ್ರಹ್ಮಶಬ್ದೇನ ರೂಢಿತ್ಯಾಗೇನ. ಅಂದರೆ ಜೀವಾಂಬ ಅರ್ಥವನ್ನು ಬಿಟ್ಟುಬಿಟ್ಟು ಯೌಗಿಕಾರ್ಥವಾಗಿರತಕ್ಕಂತಹ ವಿಷ್ಣು ಗ್ರಹಣ ಉಪಪತ್ತೇಹಿ, ವಿಷ್ಣು ಎಂಬ ಅರ್ಥವನ್ನೇ ತಗೊಳ್ಬೇಕು ಅನ್ನೋದು ಯುಕ್ತಿಯುಕ್ತವಾಗಿದೆ. ಆದ್ದರಿಂದ ಉಕ್ತಂ ಯುಕ್ತಮಿತಿ ಭಾವ. ಇಲ್ಲಿ ಬ್ರಹ್ಮ ಬಂತ ಏನಂತ ಅರ್ಥ? ದೃಢ ಜಾತಿ ಜೀವ, ಆ ಕೋಶದ ಪ್ರಕಾರ ಜೀವ ಅಂತ ಅರ್ಥ. ಇಲ್ಲಿ ಈ 2ನೇದು ಸ್ವಲ್ಪ ಸಾಮಾನ್ಯವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಜನಕ್ಕೆ ಅರ್ಥ ಆಗೋದು ಯಾವುದು? ಈ ಬ್ರಹ್ಮದೇವ.
ಬ್ರಹ್ಮಸೂತ್ರಾದಿಗಳನ್ನು ಓದ್ದೇ ಇದ್ದವರಿಗೆ ಬ್ರಹ್ಮ ಅಂದರೆ ಬ್ರಹ್ಮದೇವರು. ಆಮೇಲೆ ಯಾವುದೋ ವಿಷಯ ಬಂದಾಗ ಬ್ರಹ್ಮ ಅಂತ ಹೇಳಿದ್ರೆ ವೇದ ಅಂತ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಬ್ರಹ್ಮಚಾರಿ ಏನರ್ಥ ಅಲ್ಲಿ? ಇವತ್ತು ಅರ್ಥನೇ ಬೇರೆ ಆಗ್ಬಿಟ್ಟಿದೆ. ವೇದಾಧ್ಯಯನ ಮಾಡುವವನು ಅಂತ. ಬ್ರಹ್ಮಚಾರಿ ಶಬ್ದಕ್ಕೆ ವೇದಾಧ್ಯಯನ ಮಾಡುವವನು, ಅದು ಸ್ಟೂಡೆಂಟ್ ಅಂತ ಅರ್ಥ ಹೇಗೋ ಅದರ ಅರ್ಥ ಇದೆ. ಅದೇ ರೀತಿ ಒಂದೊಂದಕ್ಕೂ ಅರ್ಥ ಇದೆ. ಯಾರಿಗೆ ಶಾಸ್ತ್ರ ಅವ್ರ ಪ್ರಕಾರ ಈ ಕೊಟೇಶನ್ ಗೊತ್ತಿದ್ರೆ ಬ್ರಹ್ಮಾಂಡ ಜೀವ ನೀವೇ ಕೊಟ್ಟಿದ್ದೀರಾ ಆದ್ದರಿಂದ ಅಂತ ಹೇಳ್ತಾರೆ. ವಾದ ಮಾಡೋರಿಗೆ ಏನಂತೆ ಗೊತ್ತಾಯ್ತು, ಇಲ್ಲದೆ ಹೋದ್ಕೊಂಡು ಮಾತಾಡ್ತಾರೆ. ಯಾವುದೋ ಒಂದು ಕರ್ತವ್ಯದ ಜನ ಹಾಗೆ ತಿಳ್ಕೊಂಡಿದ್ರೆ ತಿಳ್ಕೊಂಡು ಅವ್ರು ತಪ್ಪು ತಿಳುವಳಿಕೆ ಇರಲೇ ಇಲ್ಲಲ್ಲ ಅವರಿಗೆ. ಅದೊಂದು ಅರ್ಥನೂ ಗೊತ್ತಿರ್ತದೆ. ಈ ಹೇಳಿ ತಿಳಿಸ್ಬೇಕು ಅದು ಮೊದಲೇ ಗೊತ್ತಿರ್ತವೆ. ಆ ದೃಷ್ಟಿಯಲ್ಲಿ ತಗೊಳ್ಬೋದಾದ್ರೆ ತಗೊಳ್ಳಕ್ಕೆ ಬರೋದಿಲ್ಲ. ಕರ್ತೃತ್ವ ಶಬ್ದಸ್ಯ ಸೃಜಂತತ್ವೇ ಯಾಜಕಾದಿತ್ವೇನ ಷಷ್ಠೀ ಸಮಾಸಃ. ಕರ್ತೃತ್ವ ಶಬ್ದಸ್ಯ ಸೃಜಂತ ಕರ್ತೃ ಅಲ್ಲಿ ಏನಾಗಿದೆ ಸರಿ ಇದೆ. ಕರ್ತೃತ್ವ ಶಬ್ದ ಕರ್ತೃ ಶಬ್ದಸ್ಯ ತಪ್ಪು ಪ್ರಿಂಟಾಗಿದೆ. ಕರ್ತೃ ಶಬ್ದಸ್ಯ ಸೃಜಂತತ್ವೇ ಕರ್ತೃತ್ವ ಬೇಕಿಲ್ಲ, ಕರ್ತೃ ಶಬ್ದ ಅಷ್ಟೇ. ಸೃಜಂತತ್ವೇ ಯಾಜಿಕಾದಿತ್ವೇನ ಷಷ್ಠೀ ಸಮಾಸ ಮಾಡಬೇಕು. ಯಾವ ರೀತಿ? ತಾಚ್ಛೀರಕ ತೃಣ್ಣಂತತ್ವೇತು ತಾಚ್ಛೀರಕ ತೃಣ್ಣಂತ ಬೇರೆ, ಇದು ಸೃಜಂತತ್ವ ಬೇರೆ. ಕರ್ತೃ ತೃವಿಂದ ಪರ್ಯಾಯದಕ್ಕೆ ಏನಂತಾರೆ? ಅದಕ್ಕೆ ಸೃಜಂತ ಅಕಾರ ಅಂತ, ರಾಮ ಅಕಾರ ಅಂತ. ಆ ರೀತಿ ಗಮ್ಯಾದಿತ್ವೇನ ದ್ವಿತೀಯ ತತ್ಪುರುಷ ಇತಿ ಸರ್ವಕರ್ತ ಇತಿ ಸಾಧು. ಸರ್ವಕರ್ತ ಅನ್ನೋ ಪದವನ್ನು ಯಾವ ರೀತಿ ಬಿಡಿಸ್ಬೇಕು ಅಂತ ತೋರಿಸ್ತಾರೆ. ಸರ್ವಕರ್ತವನ್ನು ಏನಂತ ಮಾಡಬೇಕು? ಹಿಂದೆ ಏನರ್ಥ ಮಾಡಿದ್ರು? ಈಗ ಸರ್ವಸ್ಯ ಅಂತ ಮಾಡಿದ್ರು. ಗೊತ್ತಾಯ್ತಾ? ಸರ್ವೇಶಾಂ ಮಾಡಿದ್ರು. ಅದು ಸರ್ವಸ್ಯ ಏಕವಚನ. ಸರ್ವೇಶಾಂ ಜಾತ್ಯ ವಿಶ್ವೇಶ ಅಂತ ಮಾಡಿ ಅರ್ಥ ಮಾಡಿದ್ರು. ಎಲ್ಲ ರೀತಿಯಲ್ಲೂ ಕೂಡ ಆ ರೀತಿ ಅರ್ಥ ಮಾಡಿದ್ರು. ಆ ರೀತಿ ಅರ್ಥ ಯಾತಕ್ಕೆ ಮಾಡ್ತೀವಿ ಅಂದ್ರೆ ಈ ಕಾರಣದಿಂದ ಮಾಡಕ್ಕೆ ಬರುತ್ತೆ. ತಾಚ್ಛಿಲ್ಯ ಅಂದ್ರೆ ಸ್ವಭಾವ ಅಂತ ಅರ್ಥ. ಈ ರೀತಿ ಹೇಳಿದಾಗ ಮಾಡುವವನು ಅಂತ ಅರ್ಥ. ಅವ ಏನಂತ ಮಾಡಬೇಕು? ದ್ವಿತೀಯ ತತ್ಪುರುಷ ಇತಿ ಸರ್ವಕರ್ತೇತಿ ಅಂದ್ರೆ ಸರ್ವಂ ಕರೋತಿ ಅಂತ ಅರ್ಥ ಇಟ್ಕೊಂಡಾಗ ದ್ವಿತೀಯ ಬಂದಾಗ ಸರ್ವಸ್ಯ ಕರ್ತ. ಗೊತ್ತಾಯ್ತಾ? ಅವ ಏನರ್ಥ? ಸರ್ವಂ ಕರೋತಿ ಎಂಬ ಅರ್ಥದಲ್ಲಿ ಬಂದಿದೆ. ನಾನು ಇದಮುಕ್ತಂ. ನೆಕ್ಸ್ಟ್ ಪಾಯಿಂಟ್ ಮತ್ತೆ ಈಗ ಜನ್ಮಾಧಿಕರಣ ಅರ್ಥ ಮುಗಿಸ್ಬಿಟ್ರು. ಸೂತ್ರ ಅರ್ಥ ಆಯ್ತು. ಇದು ಯಾತಕ್ಕೆ? ಪ್ರತಿಯೊಂದು ಸೂತ್ರದ ಅರ್ಥ ಬರೋ ರೀತಿಯಲ್ಲಿ ಆಚಾರ್ಯ ಭಾಷೆ ಇದೆ ಅಂತ ಆಗಬೇಕು. ಸೊ ವಿಷ್ಣುರೇವ ಜಿಜ್ಞಾಸ್ಯ ಮೊದಲನೇ ಸೂತ್ರಕ್ಕೆ, ಸರ್ವಕರ್ತ ಅದು ಎರಡನೇ ಸೂತ್ರಕ್ಕೆ. ಮುಂದೆ ಏನು ಬಂತು ಅಂದ್ರೆ ಶಾಸ್ತ್ರಯೋನಿತ್ವ ಸೂತ್ರ ಅರ್ಥ ಬರಬೇಕೀಗ. ಅದಕ್ಕೆ ಆಚಾರ್ಯ ಹೇಳಿದ ಪದ ಏನು? ಆಗಮೋದಿತ ಅನ್ನೋ ಪದ ಉಪಯೋಗಿಸಿದ್ರು. ಮೂರನೇ ಸೂತ್ರ ಅರ್ಥ ಬರಬೇಕು. ಮೂರನೇ ಪದ ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ. ನನು ಇದಮಯುಕ್ತಂ ರುದ್ರಾದಿ ಸರ್ವಕರ್ತ ಸರ್ವಜ್ಞತ್ವ ವ್ಯತಿರೇಕೇಣ ಚೈತ್ರವತ್ ನ ಚ ಅಸಿದ್ಧಿ ಪಾಶುಪತಾದಿನ ಸತ್ಸಿದ್ಧೇ ಇತ್ಯಾದಿ ಅನುಮಾನೇನ ವಾ ಪಾಶುಪತಾದಿನೈವ ವಾ ರುದ್ರಾದೇಹಿ ಸರ್ವಕರ್ತೃತ್ವ ಸಿದ್ಧೇರಿತ್ಯತ ಉಕ್ತಂ ಓಂ ಶಾಸ್ತ್ರಯೋನಿತ್ವಾದಿತಿ. ಹಾಗೇನು ಮಾಡಿದ? ಆಯಿತು, ಬ್ರಹ್ಮ ಅಂದರೆ ಜೀವಪರ ಅಲ್ಲ ಅಂತ ಇಟ್ಕೊಂಡ. ಜನ್ಮಾದ್ಯತೆ ಅಂತ ಅಂಬೋದು ಜೀವನಿಗೆ ಅಲ್ಲ ಅಂತ ಇಟ್ಕೊಂಡ. ಆದರೆ ರುದ್ರದೇವರಿಗಾಗಲಿ ವಿಷ್ಣುವಿಗೆ ಯಾಕೆ ಆಗ್ಬೇಕದು? ಮೊದಲೇನು ಮಾಡಿದ? ಜೀವನಿಗೆ ಆಗಲಿ ಅಂತ ಹೇಳಿದ್ದ. ಆಗಲಿಲ್ಲ ಅಂತ ಹೇಳಿದ ಮೇಲೆ ರುದ್ರದೇವರಿಗಾಗಲಿ ಬ್ರಹ್ಮದೇವರಿಗಾಗಲಿ ವಿಷ್ಣುವಿಗೆ ಯಾಕಾಗಲಿ? ರುದ್ರದೇವರಿಗೆ ಅಂತ ಯಾತ್ರೆ ತಗೊಂಡ್ರು ಅಂದರೆ ಹೆಚ್ಚಿನ ಎಂಥವ್ರಿದ್ದಾರೆ ವೈಷ್ಣವರಾದ ಮೇಲೆ ಶೈವರಿದ್ದಾರೆ. ಅದರಿಂದ ಅವ್ರ ಪ್ರಕಾರ ನಮ್ಮವ್ರು ಯಾಕಾಗಬಾರ್ದು? ಇದಮಯುಕ್ತಂ ಅಂದರೆ ನೀವು ಹೇಳಿದಂತಹ ವಿಷ್ಣುವೇ ಜಗಜ್ಜನ್ಮಾದಿಕರ್ತ ಅನ್ನೋ ಅರ್ಥ ಯುಕ್ತವಾದದ್ದಲ್ಲ. ಯಾಕೆ? ರುದ್ರಾದಿ ಸರ್ವಕರ್ತ ಈ ರೀತಿ ವಾದ ಮಾಡಬಹುದಲ್ಲ. ಆದಿಶಬ್ದದಿಂದ ಗಣೇಶಾದಿಗಳು ಅವರವರ ಭಕ್ತರುಗಳು ತಮ್ಮ ದೇವರುಗಳಂತ ಸರ್ವಕರ್ತ ಅಂತ ಯಾಕೆ ಕರಿತಿದ್ದಾರಲ್ಲ? ಹಾಗೆ ಇರುವಂತ ಯಾಕೆ ಕರಿಬಾರ್ದಲ್ಲ? ಕರಿತಾ ಇದ್ದಾರೆ. ಹೀಗಾಗಿ ಏನ ತೋರಿಸ್ತಾರೆ ಏನಂತ ಹೇಳಿ ಹಾಗಲ್ಲ. ಏನು ಯಾಕೆ ಖಂಡನೆ ಮಾಡೋದು ತೋರಿಸ್ತಾರೆ. ರುದ್ರಾದಿ ಸರ್ವಕರ್ತ ಯುಕ್ತಿ ಪರ್ವತೋ ಧೂವಂಜಿಮಾನ್ ನಿಂತ ರುದ್ರಾದಿಗಳು ಪಕ್ಷ, ಸರ್ವಕರ್ತೃತ್ವ ಅನ್ನೋದೇನೋ ಅಲ್ಲಿರ್ತಕ್ಕಂತಹ ಸಾಧ್ಯ ವಸ್ತು. ಸರ್ವಕರ್ತೃತ್ವ ಅವರು ಸಾಧನೆ ಮಾಡುತ್ತೇವೆ. ಸರ್ವಜ್ಞತ್ವ ಯಾಕೆ? ಸರ್ವಜ್ಞರಾಗಿರೋದ್ರಿಂದ. ರುದ್ರಾದಿಗಳು ಸರ್ವಜ್ಞರಾಗಿರೋದ್ರಿಂದ ಸರ್ವಕರ್ತೃತ್ವಕ್ಕೆ ಏನು ಬೇಕು? ಸರ್ವಜ್ಞತ್ವ ಬೇಕು. ರುದ್ರಾದಿಗಳಲ್ಲಿ ಏನಿದೆ? ಸರ್ವಜ್ಞತ್ವ ಇದೆ. ಆದ್ದರಿಂದ ಅವರಾಗಲಿ ವ್ಯತಿರೇಕೇಣ ಚೈತ್ರವತ್. ಚೈತ್ರ ಅಂದರೆ ABCDಗಳು. ABCDಗಳಲ್ಲಿ ಏನಿಲ್ಲ? ಸರ್ವಜ್ಞತ್ವ ಇಲ್ಲ. ಆದ್ದರಿಂದ ಏನಿಲ್ಲ? ಸರ್ವಕರ್ತೃತ್ವನೂ ಇಲ್ಲ. ರುದ್ರ ABCDಗಳಲ್ಲ. ವ್ಯತಿರೇಕೇಣ ಅದು ಆಪೋಸಿಟ್ ಅಲ್ಲಿ ತಗೊಂಡ್ರೆ ಅವ್ರು ಸರ್ವಜ್ಞರಾದ್ರಿಂದ ಏನಾಗಬಹುದು? ಅವರು ಸರ್ವಕರ್ತ ಆಗಬಹುದು ಅಂತ ಯಾಕೆ ಹೇಳಬಾರ್ದು? ಅವನ ವಾದ ಅವನ ಯಾಕೆ ಹೇಳಬಾರ್ದು?
ಸಚ ಸಿದ್ಧಿ ಅಲ್ಲ ಎಲ್ಲಿದೆ ಇದೆಲ್ಲ ಹೇಳ್ತೀಯಲ್ಲ ರುದ್ರದೇವರು ಸರ್ವಜ್ಞರು ಸರ್ವಜ್ಞ ಎಲ್ಲಿದೆ ಅಂತ ಕೇಳಿದರೆ ಹಾಗಿಲ್ಲ ಅಂತ ಹೇಳಬಾರ್ದು. ಪಾಶುಪತಾದಿನ ಸತ್ಸಿದ್ಧೇಹೇ ಪಾಶುಪತಾದಿ ಆಗಮಗಳಲ್ಲಿ ಆದಿಶಬ್ದದಿಂದ ಅವರವರ ದೇವತೆಗೆ ಸಂಬಂಧಪಟ್ಟಿದ್ದಾರೆ. ಇವನೇನ್ ಮಾಡಿದ್ರು ಸೈಂಟಿಸ್ಟ್ ಇನ್ನೊಬ್ರು ಬಂದ ಚಾರ್ವಾಕ ಯಾರು ಇಲ್ಲೇ ಇಲ್ಲ ಅಂತ ಹೇಳಿದ. ಯಾಕೆ ನಮ್ಮ ಆಗಮ ಹಾಗೆ ಹೇಳುತ್ತೆ ಅಂತ ಹೇಳಿದ್ರು. ತನ್ನ ಆಗಮನ ಕೋರ್ಸ್ ಮಾಡಿಕೊಂಡ. ಸತ್ಸಿದ್ಧಿ ಸೆಂಟ್ರಲ್ ಗೌರ್ಮೆಂಟ್ಗೆ ಸೆಂಟ್ರಲ್ ರೂಲ್ ಅಪ್ಲಿಕಬಲ್, ಸ್ಟೇಟ್ಗೆ ಸ್ಟೇಟ್ ರೂಲ್ ಅಪ್ಲಿಕಬಲ್, ಪಾಶುಪತ ರೂಲ್ ಅಪ್ಲಿಕಬಲ್ ಅಂತ ಹೇಳ್ತಾರೆ. ಯಾಕಾಗಬಾರದು? ತತ್ಸಿದ್ಧೇ ಇತ್ಯಾದಿ ಅನುಮಾನೇನವಾ ಇದು ಅನುಮಾನ. ಪಾಶುಪತಾದಿನೈವ ವಾ ರುದ್ರಾದೇಹೇ ಅಥವಾ ಡೈರೆಕ್ಟ್ ಪಾಶುಪತಾಗಮನ ಇಟ್ಕೊಂಬೇಡ, ಅನುಮಾನ ಬೇಡ. ಅವ್ರ ಪ್ರಕಾರ ಪಶುಪತಿ ಸರ್ವಕರ್ತ ಅಂತ ಯಾಕೆ ಹೇಳಿದ್ರ? ಯಾಕೆ ಒಪ್ಪಾರ? ಸರ್ವಕರ್ತೃತ್ವ ಸಿದ್ಧೇರಿತ್ಯದ ಉತ್ತಮ ಓಂ ಶಾಸ್ತ್ರಯೋನಿತ್ವಾದಿತಿ. ಎಷ್ಟು ಇಂಪಾರ್ಟೆಂಟ್ ಇದೆ ಇದೆಲ್ಲ ಯೋಚನೆ ಮಾಡಿದ್ರೆ ಉಳಿದ ಉತ್ತರ ಹ್ಯಾಕ್ ಕೊಡಬೇಕು. ಒಂದು ನಮಗೆ ಹ್ಯಾಕ್ ಕನ್ವಿನ್ಸ್ ಮಾಡ್ಕೋಬೇಕು. ಇನ್ನೊಂದು ಓಂ ಶಾಸ್ತ್ರಯೋನಿತ್ವಾದಿತಿ. ಶಾಸ್ತ್ರಯೋನಿತ್ವಾದಿತಿ ಅಂತ ಸೂತ್ರ ಇಲ್ಲ. ಓಂ ಶಾಸ್ತ್ರಯೋನಿತ್ವ ಅಷ್ಟೇ ಸೂತ್ರ ಇದೆ. ಗೊತ್ತಾಯ್ತಾ? ಸುಮ್ಮನೆ ಓದ್ಕೊಂಡ್ಬಿಟ್ರೆ ಆ ರೀತಿ ಬಿಡಿಸ್ ಪ್ರಿಂಟ್ ಮಾಡ್ಬೇಕಾದ್ರೆ ಮಾಡಬಾರ್ದು. ಓಂ ಶಾಸ್ತ್ರಯೋನಿತ್ವ ಸೂತ್ರ ಮುಗಿತಲಿಕ್ಕೆ ಈ ಸೂತ್ರ ಹೀಗಿದೆ ಅಂತ ಬಂದೆ ಸೇರಿಸೋದು. ಹೌದು, ಹಾಗೆ ಪ್ರಿಂಟ್ ಮಾಡಿಸ್ಬಾರ್ದು. ಮಾಡಿದ್ರೆ ಮುಂದೆ ಹೊಸಬರಿ ಏನು ತಿಳ್ಕೊಂಡ್ಬಿಡ್ತಾರೆ. ಓದಿ ಅಭ್ಯಾಸ ಇದ್ರೆ ಪರವಾಗಿಲ್ಲ. ನೋಡಿ ಶಾಸ್ತ್ರಯೋನಿತ್ವಾದಿತಿ ಅಂತಲೇ ಸೂತ್ರ ಇರೋದು. ಏನ್ ಮಾಡೋದು? ಅದೊಂದು ಗುಂಪು ಇದ್ದಾರೆ ಸಂಶೋಧನೆ ಮಾಡಕ್ಕೆ ಹೊರಟ್ರೆ ಒಂದು ಪಾತ್ರ ಹೇಗಿದೆ ಆದ್ರಿಂದ ಇದೇ ಸರಿ ಆಗುತ್ತೋ ಅದರೊಳಗೆ ಅದೊಂದು ಗಲಾಟೆ. ಆದ್ರಿಂದ ರಾಯರ ಪ್ರಕಾರ ಸೂತ್ರ ಹೇಗಿದೆ ಮತ್ತೆ ರಾಯರು ಯಾರು ಬೇಯಾಗಿಲ್ಲ. ಮನೆ ದೊಡ್ಡವರು ರಾಯರು ಅಲ್ಲ ಅಂತ ಹೇಳಿ ಕೇಳೋದು. ಇವಾಗ ಬರ್ದಿದೆ ಕೇಳೋದು. ರಾಯರು ಬರೆದಿರೋದಲ್ಲ ಇದು. ಯಾರ್ದಿದು ಪ್ರಿಂಟ್ ಮಾಡ್ತಾರೆ ಮಾಡಿಸಿದ್ರು. ತತ್ರ ತದರ್ಥ ರಾಯರಿಗೆ ಪ್ರಮಾಣ, ಪ್ರಿಂಟ್ ಮಾಡಿಸಿದ ಪ್ರಮಾಣ ಅಲ್ಲ ಅಷ್ಟೇ. ಓಂ ಶಾಸ್ತ್ರಯೋನಿತ್ವ ಅದಕ್ಕೆ ಹೇಳ್ತಾರೆ. ಹಾಗೆಲ್ಲ ಅರ್ಥ ಮಾಡಬಾರ್ದು. ಆಗಮೋಚಿತ ವಿಷಯ ಬಂದಾಗ ಆಮೇಲೆ ಬರಲೇಬೇಕಲ್ಲ. ಯಾಕೆ ಹಾಕೋದಿಲ್ಲ ಅಂದ್ರೆ ಒಂದು ಮಾತು ಹೇಳ್ಬಿಟ್ಟಿದ್ದಾರೆ, ಒಂದು ನಿಯಮ. ಏನಂತ? ಸರ್ವತ್ರ ಅನಗತತ್ವೇನ ಪೃಥಗೋಗ್ರೇತಿ ಅಖಿಲೇಹಿ. ಉಳುಕಡೆ ಹೇಳಿದವರು ಓಂ ಅಂಡರ್ಸ್ಟುಡ್ ಅಂತ ಹೇಳ್ಬಿಟ್ಟಿದ್ದಾರೆ. ಗೊತ್ತಾಯ್ತಾ? ಓಂ ಅಂಡರ್ಸ್ಟುಡ್ ಮತ್ತೆ ಹೇಳಬೇಕಾಗಿಲ್ಲ ಅಂತ ಹೇಳಿರೋದ್ರಿಂದ ಪ್ರಿಂಟ್ ಮಾಡಿಸಿದ್ರು ಒಳ್ಳೇದು. ಮಾಡಿದವರು ಮನಸ್ಸಲ್ಲಿರ್ಬೇಕು. ಮನಸ್ಸಲ್ಲಿದ್ರು ಆಯ್ತು ಓಂ ಇದ್ದೇ ಇದೆ ಅಂತ ತಿಳ್ಕೊಂಡ್ರೆ ಯಾಕೆ ಆಗಲಿಲ್ಲ? ಎಲ್ಲ ಕಡೆ ಇರೋದ್ರಿಂದ ಮತ್ತೆ ಹೇಳಬೇಕಾದ ಕಾರಣ ಇಲ್ಲ ಅಂತ. ಹೌದು, ಹೇಳ್ಬೇಕ. ಹೇಳಲೇಬೇಕ. ಹೇಳೋದು ಪ್ರಿಂಟ್ ಮಾಡಿಸೋದು ಉತ್ತಮ ಪಕ್ಷನೇ. ಆದ್ರೆ ಹೇಳಬೇಕಾದ್ರೆ ಎಲ್ಲ ವಿಷಯ ತಿಳ್ಕೊಳ್ಳಿ ಅಂತ ಹೇಳಿ ಮುಂದೆ ವಿಷಯಕ್ಕೆ ಅದು ಸುಸೂತ್ರ ನಡೀಲಿ ಅಂತ ಹೇಳೋ ದೃಷ್ಟಿಯಿಂದ ಹೇಳೋದಿಲ್ಲ. ಒಂದು ಇನ್ನೊಂದು ಕಾರಣ ಏನಂತ ಕೇಳಿದ್ರೆ, ಪ್ರಿಂಟ್ ಮಾಡಿಸ್ಬೇಕಾದ್ರೆ ಬರೀಬೇಕಾದ್ರೆ ತಾಳೆಗಿದ್ರೆ ಭಾರಿ ಕಷ್ಟ ಬರೆಯೋದು. ಪೇಪರ್ ಸಿಗೋದೇ ಭಾರಿ ಕಷ್ಟ. ಭಾರಿ ಕಷ್ಟಪಟ್ಟು ತಯಾರು ಮಾಡ್ಕೊಂಡು ಬರೀಬೇಕಾದ್ರೆ. ಆದ್ರಿಂದ ಜಾಗ ಸಾಕಾಗದೆ ಹೋದಾಗ ಇದೇ ಅಂತ ಅಂಡರ್ಸ್ಟುಂಡ್ ಬರ್ಕೊಂಡು ಮುಂದೆ ಅಷ್ಟೇ. ಎರಡನೇ ಕಾರಣ. ಮೂರನೇ ಕಾರಣ, ಪ್ರಿಂಟ್ ಬಂದ್ಮೇಲೂ ಕೂಡ ಈಗ ಕಂಪ್ಯೂಟರ್ ಬಂದಿದೆ, ಸಮಸ್ಯೆ ಇಲ್ಲ. ಒಂದೇ ಅಕ್ಷರ ಲೆಕ್ಚರ್ ಪ್ರಕಾರ ಹೊಡಿಬೋದು. ಹಿಂದೆ ಹಾಗಲ್ಲ. ಈ ಸೈಜ್ ಸ್ವಂತಿರ್ತಿದ್ವಿ ಇಷ್ಟೇ, ಒಂದು 50-100 ಇರ್ತಿದ್ವಿ. ಅದು ಮುಗಿದೋಯ್ತು. ಆಮೇಲೆ ಮತ್ತೆ ಅದು ಆಗೋವರೆಗೂ ವಾಪಸ್ ಹಾಕೋವರೆಗೂ ಮತ್ತೆ ಅದು ಸಿಗಲ್ಲ. ಲೆಟರ್ ಲಿಮಿಟೆಡ್ ಇರ್ತಿತ್ತು. ಅವಾಗ ಏನ್ ಮಾಡ್ಬಿಡೋದಾಗ ಸರ್ವತ್ರಗತತ್ವೇನೆ ಎಲ್ಲ ಕಡೆ ಇದೆ ಅಂತ ಅರ್ಥ. ಹಿಂದೆ ಬರೀಬೇಕಾದ್ರೆ ಸರ್ವಶ್ರೀ ಅಂತ ಹಾಕಿಬಿಡೋದು. 100 ಹೆಸರು ಬರೀಬೇಕಾದ್ರೆ ಎಲ್ಲರೂ ಶ್ರೀ ಬರೀತಕ್ಕ ಲೇಟ್ ಆಗುತ್ತೆ ಅಂತ ಹೇಳಿ ಸರ್ವಶ್ರೀ ಅಂದ್ರೆ ಎಲ್ಲರಿಗೂ ಶ್ರೀಕಾರ ಅಂಡರ್ಸ್ಟುಡ್ ಅಂತ. ಎಷ್ಟು ಪದ್ಧತಿ ಇದೆ ಅಂತ ಈಗಲೂ ಕೂಡ ಸರ್ವಶ್ರೀ ಅಂತ ಹೇಳಿ. ಹೌದು, ಅದು ಹೇಳಿದಲ್ಲ. ಈ ತಪ್ಪುಗಳು ಇವ್ರ ತಪ್ಪುಗಳು ಅವೆಲ್ಲ. ತತ್ರ ತದರ್ಥ ಆಗಮೋದಿತ ಅನ್ನೋ ಸೂತ್ರ ಅದಕ್ಕೋಸ್ಕರ ಹೊರಟಿದೆ. ಆಗಮೋದಿತ ಅಂದ್ರೇನು ಅದಕ್ಕೆ ಯಾರ್ದೋ ಯಾಕೆ ಅವ್ರು ಏನ್ ಮಾಡದ, ಇವ್ರು ಯಾರ್ದೋ ಸೈಟ್ ಅಂತ ಕ್ಲೇಮ್ ಮಾಡ್ತಿದ್ದ. ಯಾರ್ದೋ ಸೈಟ್ ಅಂತ ಕ್ಲೇಮ್ ಮಾಡ್ತಾರೆ. ಇವನು ಏನೋ ಕ್ಲರ್ಕ್, ಇವನು ದೊಡ್ಡ ಆಫೀಸರ್, ದೊಡ್ಡವನಿದ್ದಾನೆ. ಅವ್ರ ಸೈಟ್ ಅಂತ ಯಾಕೆ ಹೇಳಬಾರ್ದು ಅಂತ ತಿಳ್ಬಾರ್ದು. ದೊಡ್ಡ ಭಾರಿ ದೊಡ್ಡವರು ಇನ್ನೊಬ್ರು ಅವ್ರಿಗೆ ದೊಡ್ಡ ಅವ್ರ ಸೈಟ್ ಅಂತ ಯಾಕೆ ಹೇಳಬಾರ್ದು. ಇವ್ರ ಸೈಟೇ ಆಗೋದಾದ್ರೆ ಅವ್ರ ಸೈಟ್ ಯಾಕೆ ವಾದ ಇರೋದು. ಅದಕ್ಕೆ ಏನ್ ಹೇಳ್ಬೇಕು, ಸೇಡಿ ಯಾರೇ ಸೇರಿದ್ರೆ ಅವ್ರಿಗೆ ಅಷ್ಟೇ ಹೊರತು ದೊಡ್ಡವರು ಸಣ್ಣವರು ಪ್ರಶ್ನೆ ಇಲ್ಲ. ಡಾಕ್ಯುಮೆಂಟ್ ಇರಬೇಕು. ಆಗಮ ಅಂದ್ರೆ ಡಾಕ್ಯುಮೆಂಟ್ ಪ್ರಕಾರ ತೀರ್ಮಾನ ಮಾಡ್ತಾನೆ ಹೊರತು 50 ಜನ ಬಂದು ಹೋಗೋದು 100 ಜನ ಬಂದು ಹೋಗೋದು ಕೂಗಿದ್ರೆ ಕೆಲಸ ಆಗೋದಿಲ್ಲ. ಇಡೀ ಇದು ಹೇಳಿದ್ರೆ ಯಾರು ಒಬ್ಬ ಜಡ್ಜ್ಮೆಂಟ್ ಕೊಡೋದಷ್ಟೇ. ಒಬ್ಬ ಜಡ್ಜು ಇಡೀ ದೇಶದಲ್ಲಿ 100 ಕೋಟಿ ಜನ ಇದ್ದಾರೆ. ಅಷ್ಟು ಜನ ಹೇಳಿದ್ರು ಬೆಲೆ ಇಲ್ಲ. ಯಾರು ಹೇಳ್ಬೇಕದನ್ನ? ಅವ್ರೊಬ್ಬ ಹೇಳಿದ್ರೆ ಬೆಲೆ. ಯಾಕೆ ಅವ್ನು ಕಾಂಪಿಟೆಂಟ್ ಅಥಾರಿಟಿ ಫಸ್ಟ್. ಅವ್ನು ಸುಮ್ಮನೆ ಹೇಳೋದ್ರಲ್ಲಿ ಏನ್ ಮಾಡಿ ಹೇಳ್ತಾನೆ, ಅದು ಬೇಸಿಸ್ ಆಫ್ ಪ್ರಾಪರ್ ಡಾಕ್ಯುಮೆಂಟ್ ನೋಡ್ತಾನೆ. ಅವನ ಮಾತಿ ಬೆಲೆ ಹೇಗೋ ನೀವು ಎಷ್ಟು ಜನ ಹೇಳಿದ್ರು ಅರ್ಥ ಇಲ್ಲ. ಆಗಮ ನೋಡ್ಕೋಬೇಕು. ಆಗಮದಲ್ಲಿ ಏನಂತ ಇದೆ, ವಿಷ್ಣು ಶುದ್ಧಾದಿಗಳು ಅಂತ ಬಂದಿಲ್ಲ ಅಂತ. ಪಾಶುಪತ ಆಗಮ ಆಗಮನೇ ಅಲ್ಲ. ಏನು ಫೋರ್ಜರ್ ಡಾಕ್ಯುಮೆಂಟ್ಸ್ ಅವೆಲ್ಲ ಇನ್ವ್ಯಾಲಿಡ್ ಡಾಕ್ಯುಮೆಂಟ್ಗಳಾದ್ರಿಂದ ಆ ಡಾಕ್ಯುಮೆಂಟ್ ಒಪ್ಪೋದೇ ಇಲ್ಲ ನಾವು ಅದನ್ನ. ಅರ್ಥ ಆಯ್ತಾ? ಡಾಕ್ಯುಮೆಂಟ್ ಅಂತ ಒಪ್ಪಿದ್ರೆ ಪ್ರಶ್ನೆ, ಒಪ್ಪೋದೇ. ಅದಕ್ಕೆ ಮಾರ್ಕ್ ಮಾಡ್ಬೇಕಾದ್ರೆ ಏನಾಗಿರ್ಬೇಕಾದ್ರೆ ಫಸ್ಟ್ ವ್ಯಾಲಿಡ್ ಆಗಿದೆ, ಇಲ್ಲವೇ ಅಲ್ಲವೇ ಮಾಡೋದು.
ಯಾಕೆ ಇನ್ವ್ಯಾಲಿಡ್ ಅಂತ ಮತ್ತೆ ಮತ್ತೆ ನಾವು ಹೇಳಬೇಕಾಗುತ್ತೆ. ಯಾಕೆ ಪಾಶುಪತ ಆಗಮಗಳೆಲ್ಲ ವೇದಕ್ಕೆ ವಿರೋಧಿ ಅದೆಲ್ಲ ಏನದು? ಯಾಕೆ ಬ್ರಹ್ಮಸೂತ್ರ, ಬ್ರಹ್ಮ ಅಂದ್ರೆ ವೇದ, ಅದಲ್ಲೇ ಹೇಳಿದಾರೆ ಏನಂತ ಮಹಾಭಾವ ಶಾಸ್ತ್ರ. ಅದು ಮುಂದೆ ಯಾತಕ್ಕೆ ಅಂದ್ರೆ ಮುಂದೆ ಕಾರಣ ಕೊಡಬೇಕು. ಯಾತಕ್ಕೆ ಅಂತ ಕೇಳಿದ್ರೆ ಯಾಗವ ನಿರಾಕರಣೆ ಮಾಡಿಬಿಟ್ಟಿದೆ ಅದನ್ನ. ನೆಕ್ಸ್ಟ್ ಪಾಯಿಂಟ್ ಹತ್ರ ಒಂದೊಂದೇ ಪಾಯಿಂಟ್ ಇದೆ, ಎಲ್ಲ ಕಡೆಯೂ ಬೇಕಿದ್ರು. ಶಾಸ್ತ್ರಕ್ಕೆ ಎಷ್ಟು ಬೇಕೋ ಬೇರೆ ಎಲ್ಲ ವ್ಯವಹಾರಕ್ಕೂ ವಿಷಯ ಸೂತ್ರಗಳು ಇಂಪಾರ್ಟೆಂಟ್. ಯಾರ ವಿಷಯ, ಯಾತಕ್ಕೆ, ಅದಕ್ಕೆ ಆಧಾರ ಏನು, ಒಂದೊಂದೇ. ಯಾರ ವಿಷಯ, ಬ್ರಹ್ಮ ವಿಷಯ, ಯಾತಕ್ಕೆ ಸರ್ವಕರ್ತ, ಆಧಾರ ಏನು, ಶಾಸ್ತ್ರ. ಇದೇ ಯೋಚನೆ ಮಾಡ್ತಾ ಹೊರಟೆ ಬ್ರಹ್ಮಸೂತ್ರ ಅಂಬೋದು ಪರ್ಫೆಕ್ಟ್ ಒಂದು ವೇ ಆಫ್ ಥಿಂಕಿಂಗ್. ಈ ಫಿಲಸಾಫಿಕಲ್ ಮೆಥಡ್ ಅಂತೀವಲ್ಲ, ಸೈಂಟಿಫಿಕ್ ಮೆಥಡ್ ಅಂತ ಕರೀತಾರೆ. ಇದು ಸ್ಪಿರಿಚುವಲ್ ಮೆಥಡ್. ಈ ಮೆಥಡ್ ಮೇಲೆ ಏನಂತ ಮಾಡಬೇಕು, ನಾವು ಯಾವುದೇ ವಿಷಯನ ತೀರ್ಮಾನ ಮಾಡಬೇಕು. ಅದಕ್ಕೆ ಇದನ್ನ ಆರ್ಗ್ಯುಮೆಂಟ್ ಅಂದರೆ ನ್ಯಾಯ ಅಂದ್ರೆ ಆರ್ಗ್ಯುಮೆಂಟ್. ಬ್ರಹ್ಮಸೂತ್ರ ನ್ಯಾಯ ಅಂತ ಕರೀತಾರೆ. ಇವೆಲ್ಲ ಬ್ರಹ್ಮಸೂತ್ರ ಸೂತ್ರಗಳು. ಈ ಫಾರ್ಮುಲಾ ಎಲ್ಲ ಫಾರ್ಮುಲಾ ಅಂತ ಯಾಕೆ ಕರೀತಾರೆ? ಯಾವುದೇ ಪ್ರಸಂಗಕ್ಕೆ ಅಪ್ಲಿಕಬಲ್ ಆದ ಫಾರ್ಮುಲಾ ಅಂತ ಕರೀತಾರೆ. ಒಂದಕ್ಕೆ ಅಪ್ಲಿಕಬಲ್ ಫಾರ್ಮುಲಾ ಅಂತ ಕರೆಯೋದಿಲ್ಲ, ಎಲ್ಲದಕ್ಕೂ ಅಪ್ಲೈ ಆಗಬೇಕು. ಅದು ಫಾರ್ಮುಲಾ. ತಗೊಳಕ್ ಬರೋದಿಲ್ಲ, ಶಾಸ್ತ್ರ ಅಲ್ಲೇ ಅಲ್ಲ ಕೂಡ. ಯಾಕೆ ಶಾಸ್ತ್ರ ಲಕ್ಷಣ ಬೇರೆ ಇದೆ. ಶಿಷ್ಯತೆ ತತ್ವ ಮನೇನ ಇಲ್ಲಿ ಶಾಸ್ತ್ರಂ, ತತ್ವ ಹೇಳುದು ಶಾಸ್ತ್ರ. ರುದ್ರಾದಿಗಳು ಸರ್ವೋತ್ತಮಗಳು ತತ್ವ ಅಲ್ಲೇ ಅಲ್ಲ, ಅದರಿಂದ ಶಾಸ್ತ್ರ ಅಲ್ಲೇ ಅಲ್ಲ. ಆ ರೀತಿ ಹೇಳುದು. ಫಿಸಿಕ್ಸ್ ಬಗ್ಗೆ ಮಾತಾಡಿದ್ರೆ ಫಿಸಿಕ್ಸ್ ಶಾಸ್ತ್ರ, ಕೆಮಿಸ್ಟ್ರಿ ಬಗ್ಗೆ ಮಾತ್ರ ಕೆಮಿಸ್ಟ್ರಿನ ಕೊಡ್ ಮಾಡಬೇಕು, ಬೇರೆದನ್ನಲ್ಲ. ಹಿಸ್ಟ್ರಿ ಬಗ್ಗೆ ಮಾತ್ರ ಹಿಸ್ಟ್ರಿನ ಕಳಿಸೋದು. ಎಕ್ಸ್ಪರ್ಟ್ ಕಮಿಟಿ ಮಾಡಬೇಕಾದ್ರೂ ಕೂಡ ಯಾರ್ಯಾರನ್ನೂ ಮಾಡೋದಿಲ್ಲ. ಏನ್ ಮಾಡ್ತಾರೆ, ಆ ಸಬ್ಜೆಕ್ಟ್ ಮೇಲೆ ಎಕ್ಸ್ಪರ್ಟೈಸ್ ಇದ್ದವರು ಮಾತ್ರ ಮಾಡ್ತಾರೆ, ಬೇರೆಯವರು ಮಾಡೋದಿಲ್ಲ. ಆಗಮೋದಿತ ಇತಿ, ಅವನಾಗಿರಬೇಕು, ಅವ್ನು ಇಂಪಾರ್ಷಿಯಲ್ ಆಗಿರಬೇಕು. ಎಕ್ಸ್ಪರ್ಟ್ ಆದ್ರೂ ಕೂಡ ಅವನ ಬಗ್ಗೆ ನಮಗೆ ನಂಬಿಕೆ ಇಲ್ಲ, ಮುಗಿದೋಯ್ತು. ಮತ್ತೆ ಆಸ್ತಿ ನಿಶ್ಚಯ ಆಗಿಲ್ಲ ಅವನಲ್ಲಿ, ಅವನು ಎಲಿಮಿನೇಟ್ ಆಗಿಬಿಡ್ತಾನೆ. ವಿಷ್ಣುರೇವ ಸರ್ವಕರ್ತ ಇತಿ ಅಸ್ತಿ, ಆಗಮ ಇರೋದು ಹಾಗೇನೆ. ಆ ಸಮ್ಯಕ್ ಗಮ್ಯಂತೆ ಅರ್ಥಾ ಏ ರೀತಿ ಆಗಮಾ ವೇದ ವೇದಾನುಸಾರಿ ಗ್ರಂಥಾ. ಆಗಮ ಶಬ್ದಕ್ಕೆ ಏನಂತ ಅರ್ಥ? ವೇದ ಅಂಡ್ ವೇದಾನುಸಾರಿ ಗ್ರಂಥಗಳು. ವೇದ ಮತ್ತು ವೇದಾನುಸಾರಿ ಗ್ರಂಥಗಳ ಮಾತ್ರ ಏನವು ಆಗಮ, ಬೇರೆದನ್ನ ಆಗಮ ಅಂತ ಕರೆಯೋದಿಲ್ಲ. ಅರ್ಥ ಆಯ್ತಾ? ಟೆಕ್ಸ್ಟ್ ಬುಕ್ ಅಂತ ಕರೆದಾಗ ಯಾವುದೋ ಕಥೆ ಪುಸ್ತಕ ಟೆಕ್ಸ್ಟ್ ಬುಕ್ ಅಂತ ಕರೆಯೋಕ್ಕಾಗೋದಿಲ್ಲ. ಮನುಷ್ಯ ಇದು ಟೆಕ್ಸ್ಟ್ ಬುಕ್ ಅಂತ ರೆಫರ್ ಮಾಡಿರ್ತಾರೆ. ಟೆಕ್ಸ್ಟ್ ಬುಕ್ ವಿದ್ಯಾರ್ಥಿ ಯಾವುದೋ ಈಕ್ವಲೆಂಟ್ ಓದ್ಕೊಂಡು ಹೋದ್ರೆ ಟೆಕ್ಸ್ಟ್ ಬುಕ್ ಅಲ್ಲ, ಅದು ಏನು ಓದ್ಬೇಕು, ಅವನು ಅದನ್ನೇ ಓದ್ಬೇಕು. ಲಾಸ್ಟ್ ಇಯರ್ ಟೆಕ್ಸ್ಟ್ ಬುಕ್ ಅಲ್ಲ, ಮತ್ತೆ ಈ ವರ್ಷ ಇದನ್ನೇ ಓದ್ಬೇಕು. ಇದಕ್ಕಿಂತ ಏನೇ ಇರ್ಬೋದು, ಈ ಸರ್ತಿ ಇದನ್ನ ಓದ್ಬೇಕು, ಅದನ್ನೇ ಓದ್ಬೇಕು. ಪ್ರಿಸ್ಕ್ರೈಬ್ಡ್ ಅಂತೀವಲ್ಲ, ಪ್ರಿಸ್ಕ್ರೈಬ್ಡ್ ಆಗುವ ವೇದಾನುಸಾರಿ ಗ್ರಂಥಗಳು ಮಾತ್ರ. ಅದೇ ಅರ್ಥ ಎಲ್ಲಿಂದ ಬಂತು ಅಂದ್ರೆ ಆಗಮ ಶಬ್ದದಿಂದ ಬಂದಿದೆ ಅಂತ. ಆಗಮ ಶಬ್ದದಲ್ಲಿ ಅರ್ಥ ಇದೆ. ಏನದು? ಆ ಗಮ. ಆ ಅಂದ್ರೆ ಸಮ್ಯಕ್, ಆ ಅಂದ್ರೆ ಸಮ್ಯಕ್ ಸರಿಯಾಗಿ. ಅರ್ಥ ಗಮ್ಯಂತೆ ಏಪಿ, ವಿಷಯಗಳು ತಿಳಿಸಲ್ಪಡುತ್ತವೆ. ಯಾವುದರಿಂದ ಅರ್ಥಗಳು ಸರಿಯಾಗಿ, ವಿಷಯಗಳು ಸರಿಯಾಗಿ ತಿಳಿಸಲ್ಪಡುವವೋ ಅವೇ ಆಗಮಗಳು, ಬೇರೆ ಆಗಮಗಳಲ್ಲ. ಅರ್ಥ ಆಯ್ತಾ? ಇವತ್ತು ಸೇರಿ ಪ್ರಾಪರ್ಟಿ ತೀರ್ಮಾನ ಮಾಡಬೇಕು. ಯಾವ್ದು ಆಗಬಾರಕ್ಕೀಗ? ಅಬ್ಸಲ್ಯೂಟ್ ಸೇರಿ ಮೇನ್ ಆಗಬೇಕು. ಅದೊಂದಿಲ್ಲ ಹೋದ್ರೆ ಏನಿಲ್ಲ, ಅದಕ್ಕೆ ಅಥಾರಿಟಿಗೆ ಬೇಸಿಕ್ ಇಲ್ಲ. ಖಾತಾಗೆ ಅಪ್ಲೈ ಮಾಡ್ತಾರೆ, ಏನು ಸಬ್ಮಿಟ್ ಮಾಡ್ಬೇಕಲ್ಲೀಗ? ಸೇರಿ ತೋರಿಸ್ಬೇಕು ನನ್ನ ಸರಿಗಿದೆ ಅಂತ. ಅವ್ರು ಕೊಡೋದು ಇವ್ನು ಮಾತು ಕೇಳ್ಕೊಳ್ಳೋದಿಲ್ಲ, ನೋಡ್ಕೊಡ್ತಾರೆ, ಸ್ವಲ್ಪ ಚೇಂಜ್ ಮಾಡೋದಿಲ್ಲ ಅವರು. ಅಲ್ಲಿ ಪದ ಎಲ್ಲ ಇದೆ, ಸ್ವಲ್ಪ ಹೆಸರು ಬದಲಾಯಿಸ್ತಾರೆ ಅಂತ ಮಾಡೋದು. ಅದೇನು ತಪ್ಪು ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನು ಮಾಡ್ತಾರೆ, ಅದೇನೇ ಮಾಡ್ತಾರೆ ಮತ್ತೆ. ಯಾಕಂದ್ರೆ 100% ಆಕ್ಯುರೇಟ್ ಅಲ್ಲಿ ಕರೆಕ್ಷನ್ ಅಲ್ಲಿ ಕೊಟ್ಕೊಂಡಿರ್ಬೇಕಾದ್ರೆ ಇಲ್ಲಿ ಕೊಡ್ಲಕ್ಕೆ ಬರೋದಿಲ್ಲ. ಬೈ ಚಾನ್ಸ್ ಹೆಸರು ಚೇಂಜ್ ಮಾಡಿದ್ರೆ ಅಂತ ತಿಳ್ಕೊಬಾರ್ದು. ಇದು ಚೇಂಜ್ ಮಾಡಿದ ಬಾಯಿನಲ್ಲಿ ಕೇಳೋದಿಲ್ಲ, ಏನು ಮಾಡಬೇಕು? ಅಲ್ಲಿ ಏನಿರುತ್ತೋ ಅದನ್ನೇ ಹಾಕ್ತಾರೆ. ಮತ್ತೆ ಅಲ್ಲಿ ಏನೋ ಬಿಟ್ಟೋಗಿದ್ರೆ ನೀವು ಸೇರಿಸೋದಿಲ್ಲ, ಅದನ್ನೇ ಡಾಕ್ಯುಮೆಂಟ್ ಪ್ರಕಾರ ಮಾಡ್ತಾರೆ ಹೊರತು ಎಷ್ಟು ಹೇಳಿದ್ರೆ ಕೇಳೋದಿಲ್ಲ. ನಿಮಗೆ ಅಲ್ಲಿ ಸರಿ ಮಾಡ್ಸ್ಕೊಬನ್ನಿ ಅಂತ. ಸರಿ, ಇಲ್ಲಿ ನಾವು ಮಾಡೋದಿಲ್ಲ, ಅಲ್ಲಿ ಸರಿ ಮಾಡ್ಸ್ಕೊಬನ್ನಿ, ಅದು ಇಂಪಾರ್ಟೆಂಟ್. ಸೊ ವೇದಗಳಲ್ಲಿದೆ ಅದು ತಿಳ್ಕೊಬೇಕು. ಸುಮ್ಮನೆ ಮಾಡ್ಬೇಕಂತ ತಿದ್ದು ಕೊಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅದನ್ನ, ಅದಕ್ಕೊಂದು ಮತ್ತೆ ಒಂದು ರಿಕ್ವೆಸ್ಟೇಷನ್ ತಗೊಂಡು ಅದ್ರ ಬೇಸಿಸ್ ಮೇಲೆ ರೆಫರೆನ್ಸ್ ಕೊಟ್ಟು ಇದನ್ನು ಮಾಡಿ ಅದೊಂದು ಇಶ್ಯೂ ಮಾಡ್ತಾರೆ. ಅದು ನಂಬರ್ ಕೊಟ್ಟು ಮಾಡ್ಬೇಕು. ಆಮೇಲೆ ಎರಡು ಎಲ್ಲರಾಗದೆ ಮೃಗಾದ್ಯಾಧಾರ ಸಂಚೈವ ಪಂಚರಾತ್ರ ಮಥಾಖಿಲಂ, ಇಷ್ಟೆಲ್ಲ ಹೇಳೇ ಇಷ್ಟು ಮೋಸ ಮಾಡ್ತಿರ್ತಾರೆ. ಲೌಕಿಕದಲ್ಲಿ ಇದೇನು ಸಾವಿರಾರು ಡಾಕ್ಯುಮೆಂಟ್ಸ್ ಅಲ್ಲ, ಹತ್ತಿರದಲ್ಲಿರೋದನ್ನೇ ಏನೋ ಮಾಡಿ ಅದನ್ನು ಫೋರ್ಜರಿ ಮಾಡಿ ಹಾಕಿಬಿಡ್ತಾರೆ. ಇನ್ನು ಶಾಸ್ತ್ರ ವಿಚಾರ ಟೋಟಲಿ ಅದೇನೋ ಅತೀಂದ್ರಿಯ ವಿಚಾರ, ಕಣ್ಣಿಗೆ ಕಾಣೋದೇ ಇಲ್ಲ. ಅದ್ರ ಬಗ್ಗೆ ಅವ್ರು ಆಡಿದ್ದೇ ಆಟ. ಆ ಎದುರಿಗಿದ್ದ ವ್ಯಕ್ತಿನೇ ಅವರು ಸುಳ್ಳು ಅಂತ ಹೇಳ್ಬೇಕಾದ್ರೆ ದೂರ ಇರೋ ವ್ಯಕ್ತಿನ ಬಿಡ್ತಾರ? ಅಪ್ಪ ಮಕ್ಕಳು ಶುರು ಮಾಡ್ತಾರೆ ತಂದೆ ಆಸ್ತಿ ಬಗ್ಗೆ. ತಂದೆ ಎದುರಿಗಿಲ್ಲೀಗ ಮಾತಾಡಿದ್ದೆ ಸಾವಿರಾರು. ಎದುರಿಗಿದ್ದಾಗ ಏನಾಗುತ್ತೆ, ಅವ್ರಿಗೆ ಕಂಟ್ರೋಲ್ ಮಾಡಕ್ಕೆ ಬರುತ್ತೆ. ಏನ್ ಮಾಡ್ಬೋದು, ನನ್ನ ಅಭಿಪ್ರಾಯ ಹೀಗೆ ಅಂದ್ರೆ ಮುಗಿದು, ಇವ್ರು ಹಾಗಲ್ಲ, ಅಭಿಪ್ರಾಯ ಹೀಗೆ ಅಂತ ಬೇರೆ ವಾದ ಶುರು ಮಾಡ್ತಾರೆ. ಅವನಿಗೆ ಪ್ರೆಷರ್ ಇತ್ತು ಮಾಡ್ದ ಅಂತ.
ತಿಳಿತಾ ಅವನ ಪಾಪ ಸರಿ ಇದ್ದ, ನಮ್ಮ ಥರನೇ ಬೆರೀತಿದ್ದ, ಇವ್ನು ಯಾರೋ ಮೋಸ ಮಾಡಿಸ್ಬಿಟ್ಟ ಆ ಕಾಲಕ್ಕೆ, ಬುದ್ಧಿ ಬೇರೆ ಸರಿ ಇದ್ದಿಲ್ಲ ಅದಕ್ಕೆ, ಅದಕ್ಕೋಸ್ಕರ ಸೈನ್ ಮಾಡಿದ್ದಾನೆ. ಅಂಡರ್ ಪ್ರೆಷರ್ ಸೈನ್ ಹಾಕಿದ್ದನ್ನು ಅಲಗಡಿತಾನೆ, ಅಂಡರ್ ಪ್ರೆಷರ್ ಹಾಕಿದ್ದಾನೆ. ಮತ್ತು ಅದು ಸಿದ್ಧತೆ ಹೋಲ್ತೇರಿ ಅದನ್ನು ಶುರು ಮಾಡ್ತಾನೆ. ಅದಕ್ಕೆ ಎಷ್ಟೋ ವರ್ಷ ತಗೊಳ್ಳಿ ಹೋಗಲಿ ಅಂತಾನೆ. ಸದ್ಯಕ್ಕಂತೂ ಮುಂದಕ್ಕೆ ಅವನಿಗಂತೂ ಬರೋದಿಲ್ವಲ್ಲ ಆ ತಂತ್ರ. ಇದೆಲ್ಲ ಅದಕ್ಕೆಲ್ಲ ಉಪಾಯ ಮಾಡಿದ್ದು. ಬೆಂಕಿ ಮುಟ್ಟ ಹೇಳು, ಗೊತ್ತಾಯ್ತಾ, ಇದನ್ನೆಲ್ಲ ಹೇಳುವಂತೆ ಅವರು ಹೆದರ್ಕೊಂಡು ಬಿಟ್ಬಿಡ್ತಿದ್ದ. ಈಗ ಅವೆಲ್ಲ ಇಲ್ಲಲ್ಲ, ಇಲ್ಲ ಅದರಿಂದ ವರ್ಷಗಟ್ಟಲೆ ಹೋಗ್ತಿರ್ತಾರೆ. ಹಾಂ, ಮೃಗಾದ್ಯಾಪ ತಪ್ತಂ ಪರಶು ಭಸ್ಮೈ, ಕಾಸಿದ ಪರಶು ಬಂತಲ್ಲ ಉಪನಿಷತ್ತಲ್ಲಿ ಬಂತಲ್ಲ, ಅದನ್ನು ಕಳ್ಳ ಅಲ್ಲ ಅಂತ ಹೇಳಿ ಬಿಟ್ಟು ಅದನ್ನ ಮುಟ್ಟಿದ್ರೆ ಏನಾಗೋದಿಲ್ಲ, ನಿಜವಾದ ಕಳ್ಳನಾಗದೆ ಹೋಗಿದ್ರೆ ಸುಡೋದಿಲ್ಲ, ಸುಟ್ಟು ಬಿಟ್ರೆ ಕಳ್ಳ. ಅದು ಬಿಟ್ಟೋದಿಲ್ಲ ಅಂದ್ರೆ ಅಲ್ಲೇ ಸಿಕ್ಕಾಕೊಂಡು ಬಿಟ್ಟೋದಿಲ್ಲ ಅಂತ ಹೇಳಿದ್ರೆ ಈಗ ನನ್ನ ಮಾತಿ ರೆಡಿ ಇಲ್ಲ ಅಂದ್ರೆ ಒಪ್ಕೊತಿದ್ದಾರೆ ಅಂತ, ಡಾಕ್ಯುಮೆಂಟ್ ತೋರ್ಸೋಕೆ ತಯಾರಿಲ್ಲ ನಾನು ಅಂದ್ರೆ ಸರಿಯಲ್ಲ. ಮೃಗಾದ್ಯ ಭಾರತಂಚ ಅದು ಯಾವ್ಯಾವುದು ನೀವೇನು ಹೇಳಿಬಿಟ್ರಲ್ಲ ಅಂತ ಕೇಳಿದ್ರೆ ಕೊಟೇಶನ್ ಕೊಟ್ಟ. ಮೃಗಾದ್ಯ ಭಾರತಂಚೈವ ಪಂಚರಾತ್ರಮಥಾಖಿಲಂ ಮೂಲರಾಮಾಯಣಂಚೈವ ಪುರಾಣಂಚೈತದಾತ್ಮಕಂ ಏಚಾವ್ಯಾಯನಸ್ತೇಷಾಂ ಸರ್ವೇ ತೇ ಚ ಸದಾಗಮಾಃ ಇತಿ ತತ್ವನಿರ್ಣಯೇ. ತತ್ವನಿರ್ಣಯದಲ್ಲಿ ಕೊಟ್ಟ ಬ್ರಹ್ಮಾಂಡ ಪುರಾಣದ ವಾಕ್ಯ ಗೊತ್ತಾ, ಬ್ರಹ್ಮಾಂಡ ಪುರಾಣದ ವಾಕ್ಯ ಇದನ್ನು ಕೋಟ್ ಮಾಡಿದ್ರು ಆಚಾರ್ಯ. ಭಾಷೆಯಲ್ಲಿ ಕೋಟ್ ಮಾಡಬೇಕಾದ್ರೆ ಮೃಗಾದ್ಯ ಭಾರತಂಚೈವ ಪಂಚರಾತ್ರಮಥಾಖಿಲಂ ಅಂತ ಹೇಳಿ ಮೂಲ ರಾಮಾಯಣಂಚೈವ ಶಾಸ್ತ್ರವಿತ್ಯಭಿರಿ ಅಂತ ಯಾವ ವಾಕ್ಯ ಕೊಟ್ಟಿದ್ದಾರೆ. ರಾಯರು ಅದು ಕೋಟ್ ಮಾಡಲಿಲ್ಲ, ತತ್ವನಿರ್ಣಯ ಕೋಟ್ ಮಾಡಿದ್ರು. ಯಾತಕ್ಕೆ ಅಂದರೆ ಭಾಷೆ ಓದೋರಿಗೆ ಗೊತ್ತಿದೆ ಈಗಾಗಲೇ, ಅದು ಎಕ್ಸ್ಟ್ರಾ ಪಾಯಿಂಟ್ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೋಟ್ ಮಾಡಿದ್ರು. ಗೊತ್ತಾಯ್ತಾ, ಅದನ್ನೇ ಇಟ್ಕೊಂಡ್ಬಿಟ್ರೆ ಏನಾಗ್ತಿತ್ತದೋ ಜ್ಞಾನ ಇನ್ನೂ ಹೆಚ್ಚು ವಿಕಾಸ ಆಗ್ತಿದ್ದಿಲ್ಲ, ಶಿಷ್ಯರಿಗೆ ಇನ್ನೂ ಸಿಗ್ತಾಗುತ್ತೆ. ಸ್ಕಂದ ಪುರಾಣದ ವಾಕ್ಯ ಕೊಟ್ಟಾಗಿದೆ, ಭಾಷ್ಯದ ಅನುಭಾಷ್ಯ ಅರ್ಥ ಮಾಡ್ಕೋ ಅದನ್ನು ತಗೊಳ್ಳಿ. ಆಗ ಮತ್ತೆ ಇದನ್ಕೊಂಡು ಇನ್ನೊಂದು ಕಾರಣ ಇದೆ, ಅದನ್ನೇ ಕೋಟ್ ಮಾಡೋದಕ್ಕೆ ತುಂಬ ಔಚಿತ್ಯ ಇದೆ. ಏನು ಔಚಿತ್ಯ ಅದೆಲ್ಲ ಬರಿಬೇಕು, ಬರೆದಿಲ್ಲ. ಏನು ಬರಿಬೇಕು ಅಂದರೆ ಅಲ್ಲೇನಿದೆ, ಶಾಸ್ತ್ರ ಆಚಾರ್ಯ ಕೋಟ್ ಮಾಡಿದ್ದೇನೋ ಶಾಸ್ತ್ರಯೋನಿತ್ವಾರ್ಥದ ಪದ ಬಂತು. ಇಲ್ಲಿ ಶಾಸ್ತ್ರಯೋನಿತ್ವಾರ್ಥದ ಪದ ಬಂದಿದೆ ಅಂತ ಆಚಾರ್ಯ ಸ್ಕಂದ ಪುರಾಣದ ಕೋಟ್ ಮಾಡ್ತಾ ಏನಂತ ಹೇಳಿದ್ರಲ್ಲಿ, ಶಾಸ್ತ್ರವಿತ್ಯಭಿಧೀಯತೆ ಯಚ್ಚಾನುಕೂಲಮೇತಚ್ಚ ಸತ್ಯಶಾಸ್ತ್ರಂ ಪ್ರಕೀರ್ತಿತ. ಶಾಸ್ತ್ರ ಪದ ಏನೋ ಸ್ಕಂದ ಪುರಾಣ ವಾಕ್ಯ ಕೋಟ್ ಮಾಡಿದ್ರು. ಇಲ್ಲಿ ಕೋಟ್ ಮಾಡಬೇಕಾದ್ರೆ ರಾಯರು ಆಗಮ ಅಂತ ಕೋಟ್ ಮಾಡ್ತಾರೆ. ಅದಕ್ಕೆ ಆಗಮೋದಿತ ಅಂತ ಪದ ಇದೆ, ಅರ್ಥ ಆಯ್ತಾ. ಇಲ್ಲಿ ಅನುಭಾಷೆಯಲ್ಲಿರೋ ಪದ ಯಾವುದು, ಆಗಮೋದಿತ. ಅದಕ್ಕೆ ಆಚಾರ್ಯ ಏನ್ ಮಾಡಿದ್ರು, ರಾಯರು ಏನ್ ಮಾಡಿದ್ರು, ಆಗಮ ಶಬ್ದ ಇರೋ ಅದನ್ನು ಕೋಟ್ ಮಾಡಿದ್ರು. ಅಲ್ಲಿ ಶಾಸ್ತ್ರ ಅಂದರೆ ಶಾಸ್ತ್ರ ಪದ ಇರೋದನ್ನು ಕೋಟ್ ಮಾಡಿದ್ರು. ಅದು ಮೂಲಕ ಆದಷ್ಟು ಏನಾಗಿರ್ಬೇಕದು ವೆರಿ ಕ್ಲೋಸ್ ಇರಬೇಕು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅದೆಲ್ಲ ರಾಯರು ಬರೆಯೋದಿಲ್ಲ, ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಅದನ್ನೇ ಬರೀಬೇಕು ಅಂತ ಏನಾಗುತ್ತೆ, ಭಾರಿ ದೊಡ್ಡದಾಗುತ್ತೆ. ಅದಕ್ಕೋಸ್ಕರನೇ ಎಷ್ಟು ರಿಲೆವೆನ್ಸ್ ಬೇಕು, ಇದು ನಮ್ಮ ಗ್ರಂಥಕಾರರ ವೈಶಿಷ್ಟ್ಯ ಇದೆ. ಏನೇ ಕೊಟ್ಟರು ಕೂಡ ಆಚಾರ್ಯ ಯಾತಕ್ಕೆ ಇದನ್ನೇ ಕೊಡಲಿಲ್ಲ, ಆಚಾರ್ಯ ತತ್ವದಲ್ಲಿ ಕೊಟ್ಟ ಬ್ರಹ್ಮಾಂಡ ಪುರಾಣ ವಾಕ್ಯನ ಬ್ರಹ್ಮಸೂತ್ರ ಯಾಕೆ ಕೊಡಬಾರ್ದಾಗಿ ಸೂತ್ರ ಭಾಷೆಯಲ್ಲಿ ಅಂದರೆ ಅಲ್ಲಿ ಆಗುವ ಶಬ್ದ ಇದೆ, ಶಾಸ್ತ್ರವೇನಿಲ್ಲ ಅಂತ ಬೇಕಿದೆ. ಶಾಸ್ತ್ರ ಶಬ್ದ ಇರೋ ವಾಕ್ಯ ಕೊಟ್ಟು ಕೊಟ್ಟರು. ಈ ಥರ ಒಂದು ಪ್ರೊಪರೇಟಿ ಮೇಂಟೈನ್ ಮಾಡಿದರೆ ಅದು ಅವ್ರ ಬಗ್ಗೆ ನಂಬಿಕೆ ಏನಾಗುತ್ತೆ ನಮಗಾಗ. ವರ್ಡಿಂಗ್ಸ್ ಕೂಡ ಸೇಮ್ ಇದೆ ನೋಡಿದ್ರಾ, ಎಷ್ಟು ಗ್ರೇಟ್ ಅಂತ ಹೇಳಿ. ಹಾಂ ಏನು ಮೂಲ ರಾಮಾಯಣಂಚೈವ ಪುರಾಣಂ ಚೈತದಾತ್ಮಕಂ ಏನದೇ ಚೈತದಾತ್ಮಕಂ. ನಿಮ್ಮ ಪ್ರಶ್ನೆ ಏನೋ ಏನ ಏತದಾತ್ಮಕಂ ಬೇರೆ ಏಳನ್ನ ಒಳಗೊಂಡಿರತಕ್ಕಂತಹ ಆ ರೀತಿ ಅರ್ಥ. ನ ಏಚಾನುಯಾಯಿನ ಸ್ವೇಷಾಂ ಸರ್ವೇತೆ ಸದಾಗಮಃ ಇತಿ ತತ್ವನಿರ್ಣಯೇ. ಇನ್ನು ಆಗಮ ಶಬ್ದಕ್ಕೆ ಆಗಮಗಳು ಯಾವುದು ಅಂತ ಆಯ್ತು. ಆಗಮ ಶಬ್ದಕ್ಕೆ ಅರ್ಥ ಏನಂತ ಹೇಳಿದ್ರು, ಆ ಸಮ್ಯಗಮ್ಯಂತೆ ಅರ್ಥಾಹ, ಈ ರೀತಿ ಆಗಮ ಅಂತ ಅರ್ಥ ಹೇಳಿದ್ರು. ಅದಕ್ಕೇನು ಆಧಾರ ಅಂದರೆ ಅದು ಒಬ್ಬಟ್ಟೆ ಹೇಳ್ಕೊಡ್ತಾರೆ. ಮತ್ತೆ ಆ ಸಮಂತಾತ್ ಗಮಯತಿ ಧರ್ಮೋಪರಂಪದಂ ಯಚ್ಚಾಪಿ ಅತೀಂದ್ರಿಯಂ ತ್ವನ್ಯತ್ ತೇನಾಸೌ ಆಗಮಸ್ಮೃತಃ. ಆ ಸಮಂತಾತ್ ಗಮಯತಿ ಧರ್ಮೋಪರಂಪದಂ. ಆ ಗಮಯತಿ ಆ ಇತಿ ಆಗಮಃ. ಆ ಅಂದ್ರೆ ಸಮಂತ. ಏನು ಗಮಯತಿ, ಧರ್ಮಾಧರ್ಮೌ, ಧರ್ಮಾಧರ್ಮಗಳನ್ನು ತಿಳಿಸ್ಕೊಡೋದು. ಪರಂಪದಂ ಗಮಯತಿ, ಪರಮಕ ಮೋಕ್ಷದ ಬಗ್ಗೆ ಹೇಳೋದು. ಮತ್ತು ಹೆಚ್ಚಾಪಿ ಅತೀಂದ್ರಿಯಂ, ಒಟ್ಟಾಗಿ ಅತೀಂದ್ರಿಯ ಪದಾರ್ಥ ಅಂತ ಏನಿದೆ ಅದನ್ನೆಲ್ಲ ತಿಳಿಸ್ಕೊಡೋದು ಯಾವುದಿದೆಯಲ್ಲ ಅದನ್ನ ಆಗಮ ಅಂತ ಕರೀತಾರೆ. ಆಗಮ ಅನ್ನೋದಕ್ಕೆ ಉದಾಹರಣೆಗೆ ಸೈಟ್ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣೋದಲ್ಲ ಯಾರ್ದು ಅಂತ ಹೇಳಿ, ಕಣ್ಣಿಗೆ ಕಾಣೋ ಪದಾರ್ಥ ಅಲ್ಲ ಯಾರ್ದು ಅಂತ ಅಲ್ಲಿಲ್ಲ. ಮತ್ತು ಎಲ್ಲಿಂದ ಗೊತ್ತಾಗಬೇಕು, ಡಾಕ್ಯುಮೆಂಟ್. ಅದನ್ನ ಸರಿಯಾಗಿ ತಿಳಿಸ್ಕೊಡೋದೇ ಡಾಕ್ಯುಮೆಂಟ್. ಅದು ಆಗಮ ನೋಡ್ದ, ಅಲ್ಲಿ ರೆಫರೆನ್ಸ್ ನಂಬರ್ ನೋಡ್ದ, ಇಲ್ಲಿ ನಂಬರ್ ನೋಡ್ದ, ಟ್ಯಾಲಿ ಆಯಿತು ಕರೆಕ್ಟ್ ಅಂತ.
ಇಷ್ಟೆಲ್ಲ ನೋಡ್ಬೇಕು, ಕಣ್ಣಿಗೆ ಕಾಣೋದಲ್ಲ. ಅದು ಇವನ ಹೆಸರು ನೋಡಿರ್ತಾರೆ, ಮಾಡಿಬಿಟ್ಟ ಇವನ ಹೆಸರಲ್ಲಿ ಇರುತ್ತೆ ಅದರೊಳಗೆ, ಇರ್ಬೇಕಾದ್ರೂ ಇಲ್ಲ, ಆಗದೇ ಇರೋದೇ. ಸೊ ನಮ್ಮ ಪಾಲಿಗೆ ಅದೇಂದ್ರಿಯೇನೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥವು, ಅದಕ್ಕೆ ಆಗಮ ಬೇಕು. ಡಾಕ್ಯುಮೆಂಟ್ ಅಷ್ಟು ಬೇರೆ ಇಲ್ಲ. ಎಷ್ಟೊತ್ತು ಏನು ಮಾಡ್ತಾರೆ, ಲೈಟ್ ಬಿಲ್ ಕಟ್ಟಿಲ್ಲ, ಕಟ್ರಿ, ಎಲ್ಲರೂ ಡಿಸ್ಕನೆಕ್ಟ್ ಮಾಡ್ತೀವಿ. ಆಗಲೇ ಕಟ್ಟಿದ್ರೆ ಇಗ್ನೋರ್ ಮಾಡ್ರಿ, ಆಗಲೇ ಕಟ್ಟಿದ್ದೆ ಚೆನ್ನಾಗಿಲ್ಲ, ಏನು ಮಾಡಬೇಕು ಇವನು, ಕಟ್ಟಿದ್ದು ತೋರಿಸ್ಬೇಕು, ಕಟ್ಟಿದ್ದೆ ನೋಡ್ರಿ ಅಂತ. ಅವಾಗ ಏನು ಮಾಡ್ತಾನೆ, ಬಾಯಲ್ಲಿ ಕಟ್ಟಿದ್ದೀರಿ ಅಂತ ಹೇಳ್ಬಿಟ್ರೆ ಕೇಳೋದಿಲ್ಲ, ತೋರಿಸ್ಬೇಕು, ಡಾಕ್ಯುಮೆಂಟ್ ತೋರಿಸ್ಬೇಕು. ತಕ್ಷಣ ಏನು ಮಾಡ್ತಾರೆ, ಚೇಂಜ್ ಮಾಡ್ತಾರೆ. ಇದನ್ನು ಮಾಡೋದು ಯಾವುದನ್ನು ರೇಟಿಂಗ್ ಮೇಲಿದ್ರೆ ರೇಟಿಂಗ್ನಲ್ಲೇ ಉತ್ತರ ಕೊಡಬೇಕು. ನೀವು ಓರಡಿ ಕೇಂದ್ರ ಒಪ್ಪದಿಲ್ಲ. ಇತಿ ತತ್ವ ನಿರ್ಣಯ, ಒಟ್ಟು ಮೇಲೆ ಧರ್ಮಗಳನ್ನು, ಪರಮಪದವನ್ನು, ಅತೀಂದ್ರಿಯ ಪದಾರ್ಥಗಳನ್ನು ಯಾವುದು ಸರಿಯಾಗಿ ತಿಳಿಸಿಕೊಡುತ್ತದೆಯೋ ಅದು ಆಗಮ. ಉಳಿದು ಯಾವುದು ಆಗಮಲ್ಲ, ಯಾಕೆ ಸರಿಯಾಗಿ ತಿಳಿಸ್ಕೊಡೋದಲ್ಲ. ಆದ್ದರಿಂದ ಅದು ಆಗಮ ಅಂತ ಕರ್ಕೊತಿದ್ದಾರಷ್ಟೇ. ಆಕ್ಚುಲಿ ಏನಲ್ಲವು ಆಗಮಗಳೇ ಅಲ್ಲ, ಡಾಕ್ಯುಮೆಂಟ್ ಅಲ್ಲೇ ಅಲ್ಲ. ಇತ್ಯುಪಾಸನಾಪಾದೀಯ ಅನುಭಾಷ್ಯೆ ಚೋಕ್ತೇ ಕರಣೆ ಕರ್ತೃತ್ವೋಪಚಾರ. ಇತ್ಯುಪಾಸನಾಪಾದೀಯ ಅನುಭಾಷ್ಯೆ ಅಂದರೆ ಅನುಭಾಷ್ಯ ಯಾವುದದು, ಅನುವ್ಯಾಖ್ಯಾನ. ಎಲ್ಲಿದು ಉಪಾಸನಾ ಪಾದ? ಉಪಾಸನಾ ಪಾದ ಯಾವ ಅಧ್ಯಾಯದಲ್ಲಿ ಬರುತ್ತೆ? 3ನೇ ಅಧ್ಯಾಯದಲ್ಲಿ. ಅದು ಎಷ್ಟೇ ಪಾದ? ಅದು ಮತ್ತೆ ಬಂದಿದ್ದೇನೋ ವೈರಾಗ್ಯ ಭಕ್ತಿ, ಆಮೇಲೆ ಉಪಾಸನ ಜ್ಞಾನ, ಜ್ಞಾನ ಮಹಾತ್ಮ್ಯ ಅಸ್ಮಿನ್ ಪಾದೆ. ಉಪಾಸನೆ ಮಾಡಿದ್ರೆ ಜ್ಞಾನ ಬರಬೇಕಲ್ಲ, ಆದ್ರಿಂದ ಆ ಪಾದದಲ್ಲಿದೆ ಅಂತ ಇದು ಪಿನ್ ಪಾಯಿಂಟ್ ಮಾಡಿದಾಗ. ನಾವು ಪೇಜ್ ನಂಬರ್ ಹಾಕಿದ್ರೆ ಏನಾಗುತ್ತೆ, ಇನ್ನೊಂದು ಪುಸ್ತಕ ಅಲ್ಲ, ಇನ್ನೊಂದು ಪುಸ್ತಕ ಹೋಗ್ಬಿಡುತ್ತೆ. ಪೇಜ್ ನಂಬರ್ ಆ ಕಾಲಕ್ಕೆ ಇರೋ ಪುಸ್ತಕ, ಏನು ಪುಸ್ತಕ ಬೇರೆ ಪುಸ್ತಕ ಇರ್ಬೋದು, ಪೇಜ್ ನಂಬರ್ ಅದೇ ಇರಬೇಕಾಗಿಲ್ಲ. ಈ ಪಾದ ಚೇಂಜ್ ಆಗಾಗಿಲ್ಲ. ಕೊಟೇಶನ್ ಕೊಡಬೇಕಾದ್ರೂ ಕೂಡ 2ನೇ ಅಧ್ಯಾಯ ಇಷ್ಟೇ ಶ್ಲೋಕ ಅಂದ್ರೆ ಸರಿ, ಅದು 2ನೇ ಅಧ್ಯಾಯ ಇಷ್ಟೇ ಶ್ಲೋಕನೇ ಹುಡುಕ್ತಾರೆ. ಇಬ್ಬರು ಇಷ್ಟೇ ಪುಟ ಆಗ್ಬಿಟ್ರೆ ಗೀತಾ ಅದರೊಳಗೆ ಅವರು ಮಾಡಿದ ಪುಸ್ತಕ ಮಾತ್ರ ಲಿಮಿಟ್ ಆಗುತ್ತೆ, ಬೇರೆ ಪುಸ್ತಕ ಬರೋದಿಲ್ಲ. ಸೊ ಕೊಟೇಶನ್ ಕೊಡಬೇಕಾದ್ರೂ ಕೂಡ ಹೇಗೆ ಅರ್ಥ ಆಗಬೇಕು ಆ ರೀತಿ ಕೂಡ ಒಳ್ಳೆ ಜಾಣತನ, ಅದೆಲ್ಲ ಮಾಡ್ತಾರೆ. ಉಪಾಸನಾಪಾದೀಯ ಅನುಭಾಷ್ಯೇ ಚ ಉಕ್ತೇ ಕರಣೆ ಕರ್ತೃತ್ವೋಪಚಾರ. ಅಲ್ಲೇನಿದೆ, ಸರ್ವಕರ್ತ ಆಗಮೋದಿತ. ಆಗಮ ಅನ್ನೋ ಪದ ಇದೆ. ಆಗಮಗಳು ಏನ್ ಮಾಡ್ತಾರೆ, ತಿಳಿಸ್ಕೊಡ್ತಾ ಇದೆ. ಅವು ತಿಳಿಸ್ಕೊಡೋದಿಲ್ಲ, ಅವುಗಳಿಂದ ನಾವು ತಿಳ್ಕೊತೇವಷ್ಟೇ. ಅವುಗಳಿಂದ ನಾವು ತಿಳ್ಕೊಡೋದಿಲ್ಲ, ಅವೇ ತಿಳಿಸ್ಕೊಡುತ್ತೆ ಅಂತ ಹೇಳ್ತಾರೆ. ಅವೇ ತಿಳಿಸ್ಕೊಡುತ್ತೆ ನೋಡ್ರಿ, ಮಾತಾಡುತ್ತೆ ಅಂತ ಅರ್ಥ. ಅಭಿಮಾನಿ ಉಪದೇಶ ಹೇಗೆ ಮಾಡಬೇಕು, ಇಲ್ಲಿ ಕರ್ತೃವನ್ನ ಪದದಲ್ಲಿ ಹೇಳಿದ್ರು ಕೂಡ ಕರಣ ಅಂತ ಅರ್ಥ ಮಾಡಬೇಕು. ಯಾರು ಕಡಿತು? ಕೊಡ್ಲಿ ಕಡಿತು ಅಂತ. ಕೊಡ್ಲಿ ಕಡಿತಾ? ಕೊಡ್ಲಿಯಿಂದ ಇವನು ಕಡದ, ಇವನು ಕಡಿಯೋದು ಕೊಡ್ಲಿ. ಏನದು ಮೊದಲೇ ವಾಕ್ಯದಲ್ಲಿ ಅದೇ ಕರ್ತೃ ಅಂತ ಆಗುತ್ತೆ. ಕರ್ತೃ ಅಲ್ಲ ಅದು, ಏನದು ಅದು ಕರಣ ಆಕ್ಚುಲಿ. ಬಟ್ ಹೇಳ್ಬೇಕಾದ್ರೆ ಎಂತ ಕರೀತಾರೆ, ಕರಣ ಕರ್ತೃಪರೀತಿ ಅಂತ ಕರೀತಾರೆ. ಉಪಚಾರಿಕ ಪ್ರಯೋಗ ಅಂತ, ಔಪಚಾರಿಕ ಪ್ರಯೋಗ. ಅಲ್ಲಿಗೆ ನಾಳೆ ಮುಂದಿನ ಮಾಡಿ ಪ್ರತಿಯೊಂದನ್ನು ಅವತ್ತವತ್ತೇ ಓದ್ಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ ಓದ್ಕೊಂಡ್ರೆ ಸರಿಯಾಗಿ ಅರ್ಥ ಆಗುತ್ತೆ. ಏನು ಹೇಳಿದ ಇದು ಕೊಟ್ರಲ್ಲ ಈಗ ಅವನ್ನ ಉಪಾಸನಾ ಪಾದಿಯೊಳಗೆ ಅನುವ್ಯಾಖ್ಯಾನ ಫುಲ್ ವಾಕ್ಯನೇ ಕೊಟ್ಟು ಮಾಡ್ಬಿಟ್ಟಿದ್ದಾರೆ. ಇನ್ನೇನು ಬೇಕು? ಇದು ಆಗಮ ಅಂದ್ರೆ ಹೀಗೆ. ಅಧಿಕರಣ ಹೇಳಿಲ್ಲ, ಅಧಿಕರಣ ಇದನ್ನು ಹೇಳಿಲ್ಲ, ಪಾದ ಮಾತ್ರ ಹೇಳಿಲ್ಲ.